ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಮಹಿಮೆ, ಅಪ್ಪ ತಂದೆಯೇ ಕೃತಜ್ಞತೆ. ಓ ಪವಿತ್ರ ಆತ್ಮರೇ ಸ್ತೋತ್ರ, ಓ ಪವಿತ್ರ ಆತ್ಮರೇ ವಂದನೆ, ಓ ಪವಿತ್ರ ಆತ್ಮರೇ ಆರಾಧನೆ, ಓ ಪವಿತ್ರ ಆತ್ಮರೇ ಬನ್ನಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ, ನಿಮ್ಮ ಪ್ರೇಮಾಜ್ಞೆಯನ್ನು ನನ್ನಲ್ಲಿ ಪ್ರಜ್ವಲಗೊಳಿಸಿರಿ, ನಿಮ್ಮ ಶ್ವಾಸವನ್ನು ಊದಿರಿ. ನವಜೀವನವು ಉತ್ಪನ್ನವಾಗುವುದು, ಭೂಮಿಯು ಹೊಸದಾಗುವುದು. ಓ ಪವಿತ್ರ ಆತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ. ನನ್ನಲ್ಲಿ ವಾಸ ಮಾಡಲು ಬನ್ನಿರಿ, ನನ್ನನ್ನು ನಿಮ್ಮ ಸ್ವಂತವಾಗಿಸಲು ಬನ್ನಿರಿ, ನನ್ನನ್ನು ನಿಮ್ಮ ಸ್ವಂತವಾಗಿಸಲು ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ, 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 ಓ ಪವಿತ್ರ ಆತ್ಮರೇ ನನ್ನಲ್ಲಿ ಬನ್ನಿರಿ. ನನ್ನ ಮನಸ್ಸಿನ ಹೋರಾಟಗಳನ್ನು ತೆಗೆಯಲು ಬನ್ನಿರಿ, ನನ್ನ ಮನಸ್ಸಿನ ಗೊಂದಲಗಳನ್ನು ನಾಶ ಮಾಡಲು ಬನ್ನಿರಿ, ನನ್ನನ್ನು ಶುದ್ಧೀಕರಿಸಲು ಬನ್ನಿರಿ, ನಿಮಗೆ ಮೆಚ್ಚುಗೆ ಆಗುವಂತೆ ನನ್ನನ್ನು ಮಾರ್ಪಡಿಸಿರಿ, ನನ್ನಲ್ಲಿರುವ ಪಾಪಗಳನ್ನು ನಾಶ ಮಾಡಿರಿ, ನನ್ನಲ್ಲಿರುವ ಕೆಟ್ಟವುಗಳನ್ನು ನಾಶ ಮಾಡಿರಿ, ನನ್ನಲ್ಲಿರುವ ಸುಳ್ಳುಗಳನ್ನು ನಾಶ ಮಾಡಿರಿ, ನನ್ನಲ್ಲಿರುವ ಕೋಪಾವೇಶಗಳನ್ನು ದೂರ ಮಾಡಿರಿ, ನನಗೆ ಪ್ರಾರ್ಥನಾ ಸಹಾಯವನ್ನು ನೀಡಿರಿ, ನನಗೆ ಪ್ರಾರ್ಥಿಸುವ ಶಕ್ತಿ ನೀಡಿರಿ,
ನನಗೆ ಪ್ರಾರ್ಥಿಸಲು ಕಲಿಸಿರಿ. ನನಗೆ ಪ್ರಾರ್ಥನಾ ಜೀವನವನ್ನು ನೀಡಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ 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 ಬನ್ನಿರಿ. ಅಪ್ಪ ತಂದೆ ಸ್ತೋತ್ರ, ಯೇಸುವೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ. ಈ ಬೆಳಗಿನ ಸುಪ್ರಭಾತದಲ್ಲಿ ದಾಹಗೊಂಡು ಮನಸ್ಸಿನ, ಹೃದಯದ, ಆತ್ಮದ, ವಿಶ್ವಾಸದ ದಾಹದಲ್ಲಿ ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ನಾವು ಪ್ರಾರ್ಥಿಸುವ ಪ್ರಾರ್ಥನೆ ನೀವು ಅರಿತಿದ್ದೀರಿ. ನಾವು ನಿತ್ರಾಣರು, ಬಲಹೀನರು. ಯೇಸುವೇ, ಪ್ರಾರ್ಥನೆಯನ್ನು ಅರಿಯದವರು, ಹೇಳಿದ್ದನ್ನೇ ಪದೇ ಪದೇ ಹುಚ್ಚುತನವಾಗಿ ಹೇಳುವವರು, ಪ್ರಾರ್ಥಿಸಿ ಕೊರಗಿ ಮತ್ತೆ ಅದೇ ಚಿಂತನೆಗೆ ಒಳಗಾಗುವವರು ಬಲಹೀನರು ನಾವಾಗಿದ್ದೇವೆ ಸ್ವಾಮಿ. ನಮ್ಮ ಮೇಲೆ ಕರುಣೆ ತೋರಿರಿ. ಪ್ರಾರ್ಥಿಸಲು ದಾಹವು ಉಂಟಾಗುವಾಗ ನಿಮ್ಮ ಮುಂದೆ ನಾವು ಪ್ರಾರ್ಥಿಸಲು ಓಡೋಡಿ ಬರುತ್ತೇವೆ. ಪ್ರಾರ್ಥಿಸಲು ಕುಳಿತುಕೊಳ್ಳುವಾಗ ಅನೇಕ ಯೋಚನೆ, ಶೋಧನೆ, ಚಿಂತನೆಗಳು ನಮ್ಮನ್ನು ಕಾಡುತ್ತದೆ. ಯೇಸುವೇ, ನೀವಾದರೂ ಬೆಳಗಿನ ಜಾವದಲ್ಲೇ ಸೂರ್ಯೋದಯವಾಗುವುದಕ್ಕೆ ಮುಂಚಿತವಾಗಿ ಪ್ರಾರ್ಥಿಸುತ್ತಾ ಇದ್ದೀರಿ. ಸಂಜೆಯಾಗುವಾಗ ಪ್ರಾರ್ಥಿಸುತ್ತಾ ಇದ್ದೀರಿ. ಏಕಾಂಗಿತನದಲ್ಲಿ ಪ್ರಾರ್ಥಿಸುತ್ತಾ ಇದ್ದೀರಿ. ಶಿಷ್ಯರೊಂದಿಗೆ ನೀವು ಪ್ರಾರ್ಥಿಸುತ್ತಾ ಇದ್ದೀರಿ. ನಿಮ್ಮ ಮುಖಾಂತರವಾಗಿ ಪ್ರೇಷಿತರು ಬಲ ಹೊಂದುವಂತೆ ಮಾಡಿದಿರಿ. ಅದೇ ಬಲವನ್ನು ನಮಗೆ ನೀಡಿರಿ ಸ್ವಾಮಿ. ನಿಮ್ಮಂತೆ ಪ್ರಾರ್ಥಿಸಲು ನಮಗೆ ಕಲಿಸಿರಿ ಸ್ವಾಮಿ. ನಾವು ಮನುಷ್ಯರಾಗಿದ್ದೇವೆ, ಪ್ರಾರ್ಥಿಸಲು ತವಕ ಪಡುತ್ತಿದ್ದೇವೆ. ಪ್ರಾರ್ಥಿಸದೇ ಇರುವಾಗ ಗೊಂದಲಕ್ಕೆ ಒಳಗಾಗುತ್ತೇವೆ. ಪ್ರಾರ್ಥಿಸಲಿಲ್ಲವಲ್ಲ ಸ್ವಾಮಿ ಎಂದು ನಿಮ್ಮನ್ನು ನೋಡಿ ಮತ್ತೆ ಕೂಗಿ ಕರೆಯುತ್ತೇವೆ. ಯೇಸುವೇ, ಕರುಣೆ ತೋರಿ, ದಯೆ ತೋರಿರಿ ಸ್ವಾಮಿ. ಬಲಹೀನರಾಗಿ ಈ ಜೀವನದ ಪಯಣದಲ್ಲಿ ನಾವು ಸಾಗುವ ಈ ಕ್ಷಣಗಳಲ್ಲಿ ನಮ್ಮ ಮುಂದೆ ಅನೇಕ ಸಮಸ್ಯೆಗಳು ಸ್ವಾಮಿ. ಯೇಸುವೇ, ಕರುಣಿಸಿರಿ ರಾಜ. ಈ ಬೆಳಗಿನ ಸುಪ್ರಭಾತದಲ್ಲಿ ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥಿಯಾಗಿರುವ ಪರಿಶುದ್ಧ ಪೂಜ್ಯ ತಾಯಿ ಮಾತೆಯ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಅಂಗಾಂಗಗಳಾಗಿರುವ ನಾವು ಭಾರವಹಿಸಿ ಎದ್ದು ಕುಳಿತು ಪ್ರಾರ್ಥಿಸುತ್ತಾ ಇದ್ದೇವೆ. ಕಣ್ಣುಗಳು ಮುಚ್ಚಿ ಹೋಗುತ್ತಾ ಇದ್ದರು ಅಥವಾ ಆಲಸ್ಯ ನಮ್ಮಲ್ಲಿ ತುಂಬಿ ಹೋಗಿದ್ದರು, ಬಲವಾಗಿ ಎದ್ದು ಕುಳಿತು ಪ್ರಾರ್ಥಿಸುತ್ತಾ ಇದ್ದೇವೆ. ನೋಡಿ ಸ್ವಾಮಿ, ನಿಮ್ಮ ಮಕ್ಕಳಾಗಿರೋ ನಮ್ಮನ್ನು ನೋಡಿ ಸ್ವಾಮಿ. ನಮ್ಮಲ್ಲಿ ನೀವು ಇಟ್ಟಿರುವ ದಾಹ ನಿಮ್ಮ ಮುಂದೆ ಇದೆ ಸ್ವಾಮಿ. ನೀವು ಒತ್ತಿಸಿರುವಂತಹ ಜ್ಯೋತಿ ಉರಿಯುತ್ತಾ ಇದೆ ಸ್ವಾಮಿ. ಬಲಹೀನರಾಗಿದ್ದರೂ ನಿಮ್ಮ ಮುಂದೆ ಕುಳಿತಿದ್ದೇವೆ ಈ ಬೆಳಗಿನ ಜಾವದಲ್ಲಿ ಸ್ವಾಮಿ. ಸ್ವಾಮಿ, ನಮ್ಮನ್ನು ಕರುಣಿಸುವಿರಾ? ನಮ್ಮೆಲ್ಲರ ಮೇಲೆ ದಯೆ ತೋರುವಿರಾ? ಯೂಟ್ಯೂಬ್ನ ಮೂಲಕವಾಗಿ, ಫೇಸ್ಬುಕ್ನ ಮೂಲಕವಾಗಿ ಈ ಸುಪ್ರಭಾತದಲ್ಲಿ ನಾವು ಪ್ರಾರ್ಥಿಸುತ್ತಿರುವಂತಹ ಈ ಕ್ಷಣಗಳಲ್ಲಿ ಇರುವ ಎಲ್ಲ ಮಕ್ಕಳ ಮೇಲೆ ನಿಮ್ಮ ಕೃಪೆಯನ್ನು ಸುರಿಸುವಿರಾ ಸ್ವಾಮಿ? ನಿಮ್ಮೊಂದಿಗೆ ಕುಳಿತುಕೊಳ್ಳುವಂಥದ್ದು ಅತಿ ಮನೋಹರವಾದದ್ದು, ಅತಿ ಶ್ರೇಷ್ಠವಾದದ್ದು, ಅತಿ ಘನಕರವಾದದ್ದು ಸ್ವಾಮಿ. ನಾವು ನಮಗಾಗಿ ಕುಳಿತುಕೊಂಡಿಲ್ಲ ಸ್ವಾಮಿ. ಸ್ವಾಮಿ, ಬೆಳಗಿನ ಜಾವದಲ್ಲಿ ನಾವು ನಮಗಾಗಿ ಕುಳಿತುಕೊಂಡಿಲ್ಲ ಸ್ವಾಮಿ.
ಈ ಲೋಕಕ್ಕಾಗಿ ಕುಳಿತುಕೊಳ್ಳುತ್ತಾ ಇದ್ದೇವೆ ಸ್ವಾಮಿ. ನಾವು ನಿಮ್ಮ ಮಕ್ಕಳಾಗಿದ್ದೇವೆ ಎಂಬುದನ್ನು ವ್ಯಕ್ತಪಡಿಸಲು ಕುಳಿತುಕೊಳ್ಳುತ್ತಾ ಇದ್ದೇವೆ ಸ್ವಾಮಿ. ನಮಗೆ ನೀವು ಬೇಕು ಎಂಬ ದಾಹದಲ್ಲಿ ಕುಳಿತುಕೊಳ್ಳುತ್ತಾ ಇದ್ದೇವೆ ಸ್ವಾಮಿ. ಯಾವ ವರದಾನಗಳಿಗೂ, ಯಾವ ಫಲಗಳಿಗೂ, ಯಾವ ಹಣ ಆಸ್ತಿಗೂ ಯಾವುದಕ್ಕೂ ಇಲ್ಲ ಸ್ವಾಮಿ. ಸ್ವಾಮಿ, ನಮ್ಮನ್ನು ನೀವು ಕುಳ್ಳಿರಿಸಿದ್ದೀರಿ ಸ್ವಾಮಿ. ನೋಡಿ ಸ್ವಾಮಿ, ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಮಕ್ಕಳನ್ನು ಒಮ್ಮೆ ನೋಡಿ ಸ್ವಾಮಿ. ಈ ಪ್ರಾರ್ಥನೆಯಲ್ಲಿ ಒಂದಾಗಿ ಪ್ರಾರ್ಥಿಸುತ್ತಿರುವಂತಹ ಯೂಟ್ಯೂಬ್, ಫೇಸ್ಬುಕ್ಗಳಲ್ಲಿ ಪ್ರಾರ್ಥಿಸುತ್ತಿರುವ ಮಕ್ಕಳನ್ನು ನೋಡಿ ಸ್ವಾಮಿ. ಅಂಗಾಂಗಗಳಾಗಿ ಪ್ರಾರ್ಥಿಸುತ್ತಿರುವಂತಹ ಸ್ವಾಮಿ ಮಗಳಾಗಿರುವಂತಹ ಮೇರಿಯನ್ನ, ರಾಣಿ, ವಿನಿ, ಕುಮಾರಿಯನ್ನ ನೋಡಿ ಸ್ವಾಮಿ. ಜಯಮಾಲಳನ್ನ, ಸಲತ್ ಮೇರಿಯನ್ನ, ಸುಶೀಲಮ್ಮನನ್ನ, ಶಾಂತಿ ಸಂತೋಷನ್ನ ನೋಡಿ ಸ್ವಾಮಿ. ಮಗಳಾಗಿರುವ ಹೆಲೆನನ್ನ, ಚೋಕಿಮನ್ನ ಸ್ವಾಮಿ ನೋಡಿ ಸ್ವಾಮಿ. ಮಾಲಳನ್ನ, ಅನಿಲನ್ನ, ಪ್ರಭುವನ್ನ ನೋಡಿ ಸ್ವಾಮಿ. ಸಂತೋಷಮನ್ನ ನೋಡಿ ಸ್ವಾಮಿ. ಸಲತ್ ಮೇರಿಯನ್ನ ನೋಡಿ ಸ್ವಾಮಿ. ಸ್ವಾಮಿ, ಪ್ರಾರ್ಥನೆಯಿಂದ ದೂರ ಆಗಿರುವಂತಹ ಮಕ್ಕಳನ್ನು ಸಹ, ಮಗಳಾದ ಲತೀಶಳನ್ನ, ಸುನೀತಳನ್ನ, ಸ್ವಾಮಿ ಫೆಲಿಕ್ಸ್ ಅನ್ನ ಸ್ವಾಮಿ ನೋಡಿ ಸ್ವಾಮಿ. ಸ್ವರ್ಗೀಯ ಯಾತ್ರೆಯಲ್ಲಿ ಸೇವೆ ಮಾಡುತ್ತಿರುವಂತಹ ಮಕ್ಕಳಾಗಿರುವಂತಹ ಗ್ರೇಟಳನ್ನ ನೋಡಿ ಸ್ವಾಮಿ. ಪುಣೆ ಶಾಂತಿನ ನೋಡಿ ಸ್ವಾಮಿ. ಹೌದು ಸ್ವಾಮಿ, ಸೇವೆಗಳನ್ನು ಬಿಟ್ಟು ಹೋದಂತಹ ಮಕ್ಕಳು ಸಹ ಇರಬಹುದು ಸ್ವಾಮಿ. ನೋಡಿ ಸ್ವಾಮಿ, ಸೈತಾನನಾದ ಶೋಧಕ್ಕೂ ಅವನನ್ನು ಕೊಳ್ಳೆ ಹೊಡೆದಿದ್ದಾನೆ ಸ್ವಾಮಿ. ಪ್ರಸಿಲ್ಲ ಪೀಟರ್ನ ನೋಡಿ ಸ್ವಾಮಿ. ಪೌಲ್ ರಿಚರ್ಡನ್ನು ನೋಡಿ ಸ್ವಾಮಿ. ಶರೀರಗಳನ್ನು ನೋಡಿ ಸ್ವಾಮಿ. ಪ್ರೇಮಳನ್ನು ನೋಡಿ ಸ್ವಾಮಿ. ದಾಂಡೇಲಿನ ನೋಡಿ ಸ್ವಾಮಿ. ಸ್ವಾಮಿ ಕರುಣಿಸಿರಿ ಸ್ವಾಮಿ. ಒಂದೊಂದು ಮಕ್ಕಳು ಸ್ವಾಮಿ ಇಂದು ಪ್ರಾರ್ಥನೆಗಳಲ್ಲಿ, ಪ್ರಾರ್ಥನಾ ತಂಡಗಳಲ್ಲಿ, ಧ್ಯಾನ ಮಂದಿರಗಳಲ್ಲಿ ಪ್ರಾರ್ಥಿಸುತ್ತಿದ್ದು ಮನಸ್ತಾಪಗಳಿಂದ ಬಿಟ್ಟು ಹೋದ ಎಲ್ಲ ಮಕ್ಕಳನ್ನು ನೋಡಿರಿ ಸ್ವಾಮಿ. ಹಾಗೂ ಕುಳಿತು ಪ್ರಾರ್ಥಿಸುತ್ತಿರುವಂತಹ ಹಗಲು ರಾತ್ರಿ ದಾಹದಿಂದ ಪ್ರಾರ್ಥಿಸುತ್ತಿರುವ ಮಕ್ಕಳನ್ನು ನೋಡಿ ಸ್ವಾಮಿ. ಕರುಣಿಸಿರಿ ಸ್ವಾಮಿ. ಸ್ವಾಮಿ, ಲೋಕಕ್ಕಾಗಿ ಮನೆಗಳಲ್ಲಿ ಕುಳಿತು ಪ್ರಾರ್ಥಿಸುತ್ತಿರುವ ಮಕ್ಕಳು ನೋಡಿ ಸ್ವಾಮಿ. ಕರುಣಿಸಿರಿ ಸ್ವಾಮಿ. ನಿಮ್ಮ ಕೃಪೆ ಇಲ್ಲದೆ ನಾವೇನು ಮಾಡಲು ಸಾಧ್ಯವಿಲ್ಲ ರಾಜ. ನಿಮ್ಮ ಕೃಪೆ ಇಲ್ಲದೆ ನಾವು ಪ್ರಾರ್ಥಿಸಲು ಸಾಧ್ಯವೇ ಇಲ್ಲ ರಾಜ. ಸ್ವಯ ಕರುಣಿಸಿರಿ ಸ್ವಾಮಿ. ದಯ ತೋರಿರಿ ಸ್ವಾಮಿ. ಸ್ವಾಮಿ, ಈ ಲೋಕಕ್ಕಾಗಿ ಪ್ರಾರ್ಥಿಸುವವರಿಗಾಗಿ ದಿನವನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ರಾಜ. ಈ ಲೋಕದಲ್ಲಿರುವಂತಹ ಪ್ರತಿಯೊಂದು ಕಾರ್ಯಗಳಿಗಾಗಿ ಪ್ರಾರ್ಥಿಸುತ್ತಿರುವಂತಹ ಮಕ್ಕಳಿಗಾಗಿ ಈ ದಿನವನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ರಾಜ. ಕರುಣೆ ತೋರಿ ದಯೆ ತೋರಿರಿ ಸ್ವಾಮಿ. ನಿಮ್ಮ ಕೃಪೆಯಿಂದ ದಾಸನಾಗಿರುವ ನನ್ನನ್ನು ಸಹ ಕರುಣೆ ತೋರಿ ಸ್ವಾಮಿ. ನನ್ನಲ್ಲಿಯೂ ಪಾಪವಿದೆ, ಲೋಪವಿದೆ, ದೋಷವಿದೆ ಸ್ವಾಮಿ. ನನ್ನಲ್ಲಿಯೂ ಕೆಟ್ಟದಿದೆ ಸ್ವಾಮಿ. ಆದರೂ ಹಗಲೂ ರಾತ್ರಿ ನಿಮಗಾಗಿ ನಿಮ್ಮಲ್ಲಿಯೇ ಜೀವಿಸಬೇಕೆಂದು ಹುಚ್ಚನಂತೆ ಅಲಿಯುತ್ತಿರುವುದು ನಿಮಗೆ ಗೊತ್ತಿದೆ ಸ್ವಾಮಿ. ನನ್ನ ಮುಂದಿರುವ ನೋವು, ಭಾರ, ಅವಮಾನ, ವೇದನೆ, ದುಃಖ, ಗಾಯ ಸ್ವಾಮಿ ಎಲ್ಲವೂ ನಿಮ್ಮ ಮುಂದೆ ಇದೆ ಸ್ವಾಮಿ. ನನ್ನಂತೆ ಎಷ್ಟೋ ಜನ, ಲಕ್ಷಾಂತರ ಕೋಟ್ಯಾಂತರ ಶುಶ್ರೂಷಕರಿದ್ದಾರೆ ಸ್ವಾಮಿ. ಅವರೆಲ್ಲರ ಮೇಲೆ ಕರುಣೆ ತೋರಿರಿ ಸ್ವಾಮಿ. ನಿಮ್ಮ ಪವಿತ್ರಾತ್ಮರಿಂದ ತುಂಬಿರಿ ಸ್ವಾಮಿ. ಪಿತ ಸುತ ಪವಿತ್ರಾತ್ಮರಾದ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನವುಳ್ಳ ತಂದೆಯೇ, ಆಮೇನ್. ಸುಪ್ರಭಾತ ಪ್ರಾರ್ಥನೆಗಳಂತಾಗೋಣ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪಾ ತಂದೆ, ನಿನಗೆ ಕೋಟಿ ಕೋಟಿ ಸ್ತುತಿ ಸ್ತೋತ್ರ ಸ್ವಾಮಿ. ಈ ಸುಂದರವಾದ ಹೊಸ ದಿನವನ್ನು ನಮ್ಮೆಲ್ಲರಿಗೂ ಕರುಣಿಸಿಕೊಟ್ಟಾತನೇ ಸ್ತೋತ್ರ ರಾಜ್ಯ. ಅಪ್ಪ ಯೇಸುವೆ, ನಾವು ಮಲಗುವಾಗ ಕೊನೆಯ ನೋಟವು ನೀನು ಹಾಕಿದೆ ಸ್ವಾಮಿ. ಈ ಬೆಳಗಿನ ಸುಪ್ರಭಾತದಲ್ಲಿ ನಮ್ಮ ಮೊದಲನೇ ನೋಟವು ನೀನು ಹಾಕಿದೆ ರಾಜ್ಯ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಯೇಸುವೆ, ಇಂದು ಸ್ವರ್ಗೀಯ ಯಾತ್ರೆ ಪ್ರಾರ್ಥನಾ ತಂಡದ ಎಲ್ಲ ಅಂಗಾಂಗಗಳ ಕುಟುಂಬಗಳನ್ನು ಆಶೀರ್ವದಿಸಿ ಅನುಗ್ರಹಿಸಿ ನಿಮ್ಮ ದೈವ ಕೃಪೆಯಲ್ಲಿ ತುಂಬುತ್ತಿರುವುದಕ್ಕಾಗಿ ಸ್ತೋತ್ರಪ್ಪ ಸ್ವಾಮಿ. ನನ್ನ ಸ್ವರ್ಗೀಯ ಪ್ರಾರ್ಥನಾ ತಂಡದ ರೋಸಾರಿ ಬ್ರದರನ್ನು, ಅವರಿಗೆ ತಾನುವಾಗಿ ನೀಡಿದಂತ 2 ಮಕ್ಕಳನ್ನ ತಂದೆ ತಾಯಿಯನ್ನು ಈ ಬೆಳಗಿನ ಸಮಯದಲ್ಲಿ ಪವಿತ್ರ ಆತ್ಮದಿಂದ ಅಭಿಷೇಕಿಸಿ ಅನುಗ್ರಹಿಸಿ ಆ ಮಕ್ಕಳ ಮೂಲಕ ಅನೇಕ ಆತ್ಮಗಳನ್ನ ಬಳಿಗೆ ಕರೆತರುವಂತೆ ಮಾರ್ಪಡಿಸಿದಕ್ಕಾಗಿ ಸ್ತೋತ್ರಪ್ಪ
ಆ ಮಗನು ಮಾಡುವ ತಪಸ್ಸು ಕಾಲದ ಎಲ್ಲ ಧ್ಯಾನ ಮಂದಿರಗಳು, ಪ್ರಾರ್ಥನಾ ಕೂಟಗಳಲ್ಲಿ ಸ್ವಾಮಿ, ಆ ಮಗನು ಮಾಡುತ್ತಿರುವಂತ ಎಲ್ಲ ಸೇವಾ ಕಾರ್ಯಗಳು ಸ್ವಾಮಿ ನಿನ್ನ ಕಾರ್ಯವಾಗಿ ಮಾಡಿಸಬೇಕಾಗಿ ಸ್ತೋತ್ರ ಸ್ವಾಮಿ. ಎಂದು ಪಂಚಶತಮ ದಿನದಂದು ಪ್ರೇಷಿತರ ಮೇಲೆ ಕೆನ್ನಾಲಿಗೆ ರೂಪದಲ್ಲಿ ವಿಂಗಡವಾಗಿ ಇಳಿದು ಬಂದಂತ ಪವಿತ್ರ ಆತ್ಮರೇ, ಈ ಬೆಳಗಿನ ಸಮಯದಲ್ಲಿ ನಮ್ಮೆಲ್ಲರ ಮೇಲೆಯೂ ಮಳೆಯಾಗಿ ವಿಂಗಡವಾಗಿ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರಪ್ಪ. ಮನುಷ್ಯನಾದರೂ ಒಂದು ಕಾಲಕ್ಕೂ ನಿನ್ನನ್ನು ಅರಿತುಕೊಳ್ಳಲ್ಲ ಸ್ವಾಮಿ, ನೀವಾದರೂ ಅರಿಯುವಂತ ದೇವರಾಗಿದ್ದೀರ ರಾಜ. ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ ಯೇಸುವೆ, ನಮ್ಮ ಕಣ್ಣೀರು, ನೋವು, ದುಃಖ, ಭಾರಗಳೆಲ್ಲವೂ ಸ್ವಾಮಿ ಕೃಪೆಯಿಂದ ತುಂಬಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ. ಯಾರಿಗಾದರೂ ನನ್ನ ಹಿಂಬಾಲಿಸಲು ಮನಸ್ಸಿದರೆ ತಮ್ಮ ಶಿಲ್ಬೆಯನ್ನು ಒತ್ತುಕೊಂಡು ನನ್ನ ಹಿಂಬಾಲಿಸಲಿ ಎಂದು ನುಡಿದ ಆತನ ನಿನಗೆ ಸ್ತೋತ್ರಪ್ಪ ಸ್ವಾಮಿ. ಯೇಸುವೆ, ಲೋಕವನ್ನು ಜಯಿಸುವಂತ ಶಕ್ತಿ ಸ್ವಾಮಿ ನೀವು ನಮಗೆ ದಯಪಾಲಿಸಿ ಕೊಟ್ಟಿದ್ದೀರ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ರಾಜ. ನೀವು ನಮ್ಮ ಮೇಲಿಟ್ಟಂತ ಪದ್ಧತಿಗಾಗಿ ಸ್ತೋತ್ರ ರಾಜ. ನಮ್ಮ ಬಲಹೀನತೆಯಲ್ಲೇ ಸ್ವಾಮಿ ನೀವು ನಮ್ಮನ್ನು ಆರಿಸಿಕೊಂಡಿದ್ದೀರಪ್ಪ. ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಅನೇಕ ಮಕ್ಕಳ ಆತ್ಮಗಳನ್ನ ಬಳಿ ಕರೆತರುವಂತ ಪ್ರೇರಣೆಯನ್ನು ನಮ್ಮ ಒಬ್ಬೊಬ್ಬರಿಗೂ ಅನುಗ್ರಹಿಸಿ ಕೊಡುತ್ತಿರೋದಕ್ಕಾಗಿ ಸ್ತೋತ್ರ ರಾಜ. ಈಗ ಸ್ವರ್ಗೀಯಾತ ಪ್ರಾರ್ಥನಾ ತಂಡದ ಬಿಟ್ಟು ಹೋದಂತಹ ಎಲ್ಲ ಮಕ್ಕಳು ಸ್ವಾಮಿ ನಿನ್ನ ಪರಿಶುದ್ಧ ನಾಮದಲ್ಲಿ ಮತ್ತೆ ಈ ಪ್ರಾರ್ಥನಾ ತಂಡಕ್ಕೆ ಒಂದಾಗಿ ಬಂದಿದ್ದಕ್ಕಾಗಿ ಸ್ತೋತ್ರಪ್ಪ ಸ್ವಾಮಿ. ಯೇಸುವೆ, ನಾವು ಉಸಿರಿರೋ ತನಕ ನಿಮಗಾಗಿ ಜೀವಿಸಿ ನಿಮ್ಮ ವಾಕ್ಯಕ್ಕೆ ವಿರೋಧವಾದ ಪಾಪಗಳನ್ನು ಮಾಡೋದಕ್ಕೆ ಸ್ವಾಮಿ ನಮ್ಮನ್ನು ಬಲಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ನಮ್ಮ ಕೆಳಗೆಂಬಾದ ಪಾಪಗಳನ್ನ ತೊಳೆದು ಶುದ್ಧೀಕರಿಸಲ್ಪಟ್ಟು ಒಂದು ನೂತನ ಮನುಷ್ಯನಾಗಿ ನನ್ನೆಲ್ಲರನ್ನ ಅನುಗ್ರಹಿಸಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ನಮ್ಮ ಪ್ರಾರ್ಥನೆಯು ಕೇವಲ ಶಬ್ದವಾಗದೆ ಶಕ್ತಿಯಾಗಿ ಮಾರ್ಪಡಿಸುತ್ತಿರುವ ಆತನೇ ನಿನಗೆ ಕೋಟಿ ಸ್ತೋತ್ರ ಸ್ವಾಮಿ. ನಮ್ಮ ಪ್ರಾರ್ಥನೆ ಕೇಳುತ್ತಿರುವಂತ ಎಲ್ಲ ಮಕ್ಕಳು ಮನಸ್ಸಾನಸನ್ನು ಹೊಂದಿಕೊಂಡು ಸ್ವಾಮಿ, ಆ ಮಕ್ಕಳು ಅನೇಕ ಆತ್ಮಗಳನ್ನು ಕರೆತರುವಂತ ಮಕ್ಕಳಾಗಿ ಆ ಮಕ್ಕಳನ್ನು ಸಹ ಮಾರ್ಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಸ್ವಾಮಿ, ನಾವೆಲ್ಲರೂ ಬಾಯಿಗಳನ್ನು ತೆರೆದು ತುಟಿಗಳನ್ನು ತೆರೆದು ದುನ್ಮನದಿಂದ ಒಂದೇ ಮನಸ್ಸಿನಿಂದ ಪ್ರಾರ್ಥಿಸುವಂತ ಪ್ರೇರಣೆ ನಮ್ಮೆಲ್ಲರಿಗೂ ಅನುಗ್ರಹಿಸಿ ಕೊಟ್ಟ ಆತನೇ ನಿನಗೆ ಸ್ತೋತ್ರಪ್ಪ. ನಮ್ಮ ಪರಿಶುದ್ಧ ಪೂಜ್ಯ ಕನ್ಯಾ ಮರಿಯಮ್ಮನವರೇ, ಸಕಲ ಸೌಭಾಗ್ಯಗಳ ರಾಣಿಯೇ, ಸದಾ ನಮ್ಮೊಂದಿಗಿದ್ದು ನಾವು ಪ್ರತಿದಿನವೂ ಮಾಡುವಂತ ಈ ಸ್ವರ್ಗೀಯ ಯಾತ್ರೆ ಪ್ರಾರ್ಥನೆ ತಂಡದ ಅಂಗಾಂಗಗಳಾಗಿ ಪ್ರಾರ್ಥಿಸುತ್ತಿರುವಾಗ ಆ ನಿಮ್ಮ ಪ್ರಿಯ ಪುತ್ರನಲ್ಲಿ ಸ್ವರ್ಗದೊಂದಿ ದೂತರೊಂದಿಗೂ ಸಂತರೊಂದಿಗೂ ಮಧ್ಯಸ್ಥಿಗೆ ವಹಿಸಿ ಬೇಡಿ ಪಡೆದುಕೊಡುತ್ತಿರುವಂತ ನನ್ನ ತಾಯಿಯೇ, ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ ನನ್ನ ಪ್ರೀತಿ ಜೀವನದ ಒಡೆಯನೇ. ಆಮೇನ್, ಆಮೇನ್, ಆಮೇನ್. ಹಾಡಿನ ಮೂಲಕವಾಗಿ ಪ್ರಭುವನ್ನು ಘನಪಡಿಸೋಣ. ತಂದೆ ಆರಾಧನೆ ಆರಾಧನೆ ಆತ್ಮನೇ ತ್ರಿಕ ದೇವನೇ ಆರಾಧನೆ ತಂದೆ ಆರಾಧನೆ ಆರಾಧನೆ ಆತ್ಮನೇ ತ್ರಿಕ ದೇವನೇ ನನಗಾಯಿತು ರಕ್ಷಣೆ, ನಿಮ್ಮನ್ನು ನಾ ಸ್ತುತಿಸಲು ಬಾಳೆಲ್ಲ ಆನಂದವೇ. ಆರಾಧನೆ ತಂದೆ ಆರಾಧನೆ ಆರಾಧನೆ ಆತ್ಮನೇ ತ್ರಿಕ ದೇವನೇ ಪೂರ್ಣ ಸುಂದರ ಪೂರ್ಣ ಸುಂದರ
ಆರಾಧನೆ ತಂದೆ, ಆರಾಧನೆ ಸುವೆ, ಆರಾಧನೆ ಆತ್ಮನೇ, ಪ್ರೀತ ದೇವನೇ. ಪ್ರಭುವನ್ನು ಆರಾಧಿಸೋಣ. ಆರಾಧನೆಗೆ ಯೋಗ್ಯರಾದ ಪ್ರಭು ಯೇಸು, ಆರಾಧನೆಗೆ ಯೋಗ್ಯರಾದ ತಂದೆ ದೇವರು, ಆರಾಧನೆಗೆ ಯೋಗ್ಯರಾದ ಪವಿತ್ರಾತ್ಮರು. ಆರಾಧಿಸುವ ಹೃದಯವನ್ನು ತೆರೆದು ದಾಹದಿಂದ ಆ ದೇವರ ನಾಮಸ್ಮರಣೆಯನ್ನು ಮಾಡುತ್ತಾ ಹಲ್ಲೇಲೂಯ 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 ತಂದೆಯೇ ಸ್ತೋತ್ರ ಯೇಸುವೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಆರಾಧನೆ 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 ಆರಾಧನೆ. ಅಪ್ಪ ತಂದೆಯೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಯೇಸು ದೇವರೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಪವಿತ್ರ ಆತ್ಮರೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಕರುಣೆಯ ಕರ್ತರೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಎಲ್ಲವುಗಳಿಗಾಗಿ ಸ್ತೋತ್ರ, ಎಲ್ಲ ಭಾರ ವೇದನೆ ದುಃಖಗಳಿಗಾಗಿ ಸ್ತೋತ್ರ, ಎಲ್ಲ ಸಂತೋಷಗಳಿಗಾಗಿ ಸ್ತೋತ್ರ. ಸ್ವಾಮಿ ನಿಮಗೆ ಸ್ತೋತ್ರ ಆರಾಧನೆ ಸ್ವಾಮಿ. ಸ್ವಾಮಿ ಸ್ತೋತ್ರ ಸ್ವಾಮಿ. ಅನಾದಿಯಿಂದಿರುವವರೇ ನಿಮಗೆ ಸ್ತೋತ್ರ, ಅನಾದಿ ಕಾಲದಿಂದಿರುವವರೇ ನಿಮಗೆ ಸ್ತೋತ್ರ. ಅಪ್ಪ ತಂದೆ ನಿಮ್ಮನ್ನ ಅಪ್ಪ ಎಂದು ಕರೆಯುವ ಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಪ್ರತಿ ಕಾಲದಲ್ಲಿ ನಿಮ್ಮನ್ನು ಆರಾಧಿಸುವ ಮಕ್ಕಳಾಗಿ ಮಾರ್ಪಡಿಸಿದ್ದಕ್ಕಾಗಿ ಸ್ತೋತ್ರ. ಸ್ತೋತ್ರ ಸ್ವಾಮಿ ಸ್ತೋತ್ರ ಸ್ವಾಮಿ. ಕಷ್ಟ ಬಂದರು, ನೋವು ಬಂದರು, ವೇದನೆ ಬಂದರು, ಭಾರ ಬಂದರು, ಅವಮಾನ ಬಂದರು, ನಿಂದೆ ಬಂದರು, ಏನು ಬಂದರು ನಿಮ್ಮನ್ನೇ ಆವರಿಸಿ ನಿಮ್ಮಲ್ಲೇ ನಾವು ಐಕ್ಯವಾಗುವಂತೆ ಮಾಡಿರುವುದಕ್ಕಾಗಿ ಸ್ತೋತ್ರ. ಸ್ತೋತ್ರ ನಿಮ್ಮನ್ನೇ ನಿಮ್ಮಲ್ಲಿ ಆಶ್ರಯಿಸಿಕೊಂಡಿರುವುದಕ್ಕಾಗಿ ಓ ಹಾಲ 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 ಹಾಲ. ಓ ಅಲ್ಲಿಯ ಹಲ್ಲಿಯ ಹಲ್ಲಿಯ. ಓ ಅಲ್ಲಿಯ ಅಲ್ಲಿಯ ಅಲ್ಲಿಯ. ಓ ಯೇಸುವೆ 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 ಯೇಸುವೆ. 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 ಅಪ್ಪ ತಂದೆಯೇ ಅಪ್ಪ ತಂದೆಯೇ ಅಪ್ಪ ತಂದೆಯೇ ಅಪ್ಪ ತಂದೆಯೇ ಸ್ತೋತ್ರ ರಾಜ, ವಂದನೆಗಳು ರಾಜ. ನಿಮಗೆ ಸ್ತೋತ್ರ ಆರಾಧನೆ ಮಹಿಮೆ ರಾಜ. ಸ್ತೋತ್ರ ಆರಾಧನೆ ಮಹಿಮೆ ರಾಜ. ಯೇಸುವೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಲ್ಲೇಲೂಯ 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 ಹಲ್ಲೇಲೂಯ. ಸೌಖ್ಯದಾಯಕರಾಗಿರುವ ಪ್ರವೇಶ ತನ್ನ ಎಲ್ಲ ಅನಾರೋಗ್ಯಗಳನ್ನು ಸೌಖ್ಯಪಡಿಸುವ ದೇವರೇ ನಿಮಗೆ ಸ್ತೋತ್ರ ಆರಾಧನೆ ಮಹಿಮೆ. ಎಲ್ಲ ಗಾಯಗಳನ್ನು ಸೌಖ್ಯಪಡಿಸುವ ಯೇಸು ನಿಮಗೆ ಆರಾಧನೆ ಸ್ತುತಿ ಸ್ತೋತ್ರ ಮಹಿಮೆ. ಹಲ್ಲೇಲೂಯ ಹಲ್ಲೇಲೂಯ ಹಲ್ಲೇಲೂಯ. ಓ ರಬಿ 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 ಅಲಾಶಾಲಿ ಅಲಾಮಿ ಅಲಿ ಅಲಾಶಾಲಿ ಅಲಾಮಿ ಅಲಿ. ಓ ಶರೋಬಿ ಅಲಿಯಾನಿ ಅಸ್ತ್ರಾಲಿಯಾನಿ ಅಲಿ. ಓ ಶರೋಬಿ ಅಲಿಯಾನಿ ಅಸ್ತ್ರಾಲಿಯಾನಿ ಅಲಿ. ಓ ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಓ ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಓ ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಸ್ತೋತ್ರ ರಾಜ, ವಂದನೆಗಳು ರಾಜ. ಸ್ತೋತ್ರ ರಾಜ, ವಂದನೆಗಳು ರಾಜ.
ಕೋಟ್ಯಾನುಕೋಟಿ ಸ್ತೋತ್ರಗಳು, ಕೋಟ್ಯಾನುಕೋಟಿ ವಂದನೆಗಳು. ಅಪ್ಪ ತಂದೆಯೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸುವೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಪರಿಶುದ್ಧಾತ್ಮರೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಆರಾಧನೆ ಪವಿತ್ರಾತ್ಮರೇ, ಆರಾಧನೆ ಪರಿಶುದ್ಧಾತ್ಮರೇ, ಆರಾಧನೆ ಆರಾಧನೆ ಯೇಸುವೇ, ಆರಾಧನೆ ದೇವರೇ, ಆರಾಧನೆ ವಂದನೆ Praise the Lord. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ತಂದೆ ನಿನಗೆ ಕೋಟಿ ಸ್ತುತಿ ಸ್ತೋತ್ರವು, ಆರಾಧನೆ, ಘನ ಮಹಿಮೆ ಸ್ವಾಮಿ. ಈ ಸುಂದರವಾದ ಹೊಸ ದಿನದಲ್ಲಿ ನನ್ನ ರಾಜ್ಯಾಧಿರಾಜನೇ, ಈ ತಪಸ್ಸು ಕಾದು ನಡೆಸಿರುವಂತ ಎಲ್ಲ ಧ್ಯಾನ ಕೂಟಗಳನ್ನು ಸ್ವಾಮಿ ನಿನ್ನ ಪರಿಶುದ್ಧವಾದ ಉನ್ನತವಾದ ಕಲ್ವಾರುಗಳ ರಕ್ತದಲ್ಲಿ ಬಂಧಿಸುತ್ತಾ ಪ್ರಾರ್ಥಿಸುತ್ತಿದ್ದೇನೆ ರಾಜ್ಯ. ಪವಿತ್ರಾತ್ಮರ ಅಭಿಷೇಕವು ಸ್ವಾಮಿ ಎಲ್ಲ ಧ್ಯಾನ ಕೇಳುವಂತ ಮಕ್ಕಳ ಮೇಲೆಯೂ ಕೊಡುವಂತವರ ಮೇಲೆಯೂ ಒಂದೊಂದಾಗಿ ಇಳಿದು ಬಂದು ಸ್ವಾಮಿ ಅವರನ್ನು ಧಾರಾಳವಾಗಿ ಅಭಿಷೇಕಿಸಿ ಆಶೀರ್ವದಿಸಿ ನಿಮ್ಮ ಕೃಪೆಯಿಂದಲೂ ನಿಮ್ಮ ಕರುಣೆಯಿಂದಲೂ ತುಂಬಿರಿ ರಾಜ್ಯ. ಅಪ್ಪ ಈ ತಪಸ್ಸು ಕಾಲದಲ್ಲಿ ಕೊಡುವಂತಹ ಧ್ಯಾನಗಳು ಸ್ವಾಮಿ ನಿನ್ನ ಈಗ ಸ್ವಾಮಿ ಅವರ ದೇಹಕ್ಕೆ ಆಧ್ಯಾತ್ಮಿಕವಾಗಿ ಬೆಳೆದು ಸ್ವಾಮಿ ಆ ಧ್ಯಾನದ ಮೂಲಕ ಅನೇಕ ಮಕ್ಕಳು ಮನ ಪರಿವರ್ತನೆ ಹೊಂದುವಂತೆ ಸ್ವಾಮಿ. ಅಪ್ಪ ನೀವು ಹೇಳಿದ್ರ ರಾಜ್ಯಾಧಿರಾಜನೆ, ಒಂದು ಆತ್ಮವು ನಷ್ಟಪಟ್ಟು ಹೋಗುವುದು ನನಗೆ ಲವಲವಿಕೆಯೂ ಇಷ್ಟವಿಲ್ಲ ಎಂದು. ಅಪ್ಪ ಎಲ್ಲ ಆತ್ಮಗಳ ಧ್ಯಾನ ಕೊಡುವಾಗ ಸ್ವಾಮಿ ರಕ್ಷಣೆ ಹೊಂದಿಕೊಂಡಂತೆ ಮಾರ್ಪಡಿಸಿ ರಾಜ್ಯ. ವಿಶೇಷವಾಗಿ ಧ್ಯಾನ ಕೊಡುವಂತಹ ಮಕ್ಕಳ ಮೇಲೆ ಕರುಣೆ ತೋರ ರಾಜ್ಯ. ಉಪವಾಸ ಇತ್ತು ಸ್ವಾಮಿ ಆ ಮಕ್ಕಳು ಧ್ಯಾನ ಕೊಡುವಾಗ ಧ್ಯಾನ ಮಂದಿರದಲ್ಲಿ ನಿಮ್ಮ ಪವಿತ್ರಾತ್ಮರ ಕೃಪೆ ಏರಾಳವಾಗಿ ತುಂಬಲ್ಪಡದೆ ರಾಜ್ಯ. ಅಪ್ಪ ಅವರಿಗೆ ಬರುವಂತ ಎಲ್ಲ ಶೋಧನೆಗಳಿಂದ ಬಿಡಿಸು ಸ್ವಾಮಿ. ಅಪ್ಪ ಅವರೆಲ್ಲ ಕಷ್ಟ, ಕಣ್ಣೀರು, ನೋವು, ದುಃಖ, ಪಹಾರಗಳನ್ನು ಸ್ವಾಮಿ ಎಲ್ಲವನ್ನು ಬಿಟ್ಟು ರಾಜ್ಯ ನಿನ್ನ ಸೇವೆ ಮಾಡುವಂತ ಮಕ್ಕಳು ರಾಜ್ಯ. ಅಪ್ಪ ಅನೇಕ ಆತ್ಮಗಳಿಗಾಗಿ ಕೊಡುತ್ತಿರುವಂತ ಒಂದೊಂದು ವಾಕ್ಯಗಳು ಸ್ವಾಮಿ ಅನೇಕ ಮಕ್ಕಳ ಜೀವನಕ್ಕೆ ಸ್ವಾಮಿ ಒಂದು ಒಳ್ಳೆಯ ರೀತಿಯ ಪ್ರೇರಣೆ ಪಾಲಿಸಿಕೊಡು ರಾಜ್ಯ. ಆತ್ಮದ ಅಭಿಷೇಕದಿಂದ ತುಂಬು ಸ್ವಾಮಿ. ಧ್ಯಾನ ಕೇಳುವಂತ ಮಕ್ಕಳ ಒಂದೊಂದು ಮಕ್ಕಳಲ್ಲಿ ಸ್ವಾಮಿ ರೋಗದ ಅವಸ್ಥೆಗಳು, ಕಣ್ಣೀರು, ನೋವು, ದುಃಖ, ಭಾರಗಳು ನೀಗಿ ಹೋಗಲಿ ರಾಜ್ಯ. ಪ್ರತಿಯೊಂದು ಮಕ್ಕಳು ನಿನ್ನನ್ನು ಕಂಡುಕೊಳ್ಳುವಂತೆ ನೀವು ಯುದ್ಧ ಮೇಲೆ ಅವರ ಮೇಲಿಟ್ಟಂತ ಅಪಾರ ಪ್ರೀತಿಗಾಗಿ ಸ್ವಾಮಿ ಅಪ್ಪ ನೀವು ಯಾವುದಕ್ಕಾಗಿ ಆ ಮಕ್ಕಳನ್ನ ಆರಿಸಿಕೊಂಡಿದ್ದೀರೋ ಆ ಯೋಜನೆಗಳು ನೆರವೇರುವಂತೆ ಮಾರ್ಪಡಿಸಿದೆ ರಾಜ್ಯ. ಅಪ್ಪ ಊರುಗಳಲ್ಲಿ ಹಳ್ಳಿ ಪಟ್ಟಣಗಳಲ್ಲಿ ನಡೆಯುತ್ತಿರುವಂತ ಎಲ್ಲ ಧ್ಯಾನ ಕೂಟಗಳನ್ನು ಸ್ವಾಮಿ ನಿನ್ನ ಕರಳು ಎಬ್ಬಿಸಿಕೊಡ್ತೀನಿ ರಾಜ್ಯ. ವಿಶೇಷವಾಗಿ ಭಾರತ ದೇಶ, ಕರ್ನಾಟಕ ರಾಜ್ಯ, ಮೈಸೂರು ಪ್ರಾಂತ್ಯದಲ್ಲಿ ಮೂಲೆಗಳಲ್ಲಿ ಸ್ವಾಮಿ ಉಪವಾಸದ ದಿನಗಳಲ್ಲಿ ನಡೆಸಿರುವಂತ ಎಲ್ಲ ಧ್ಯಾನ ಮಂದಿರಗಳು, ಧ್ಯಾನ ಕೂಟಗಳನ್ನು ಏರಳವಾಗಿ ಆಶೀರ್ವದಿಸಿ ರಾಜ್ಯ. ಅವರ ಪ್ರಾರ್ಥನೆಗಳು ಸ್ವಾಮಿ 100ರಷ್ಟು ಫಲವನ್ನು ಹೊಂದುವಂತೆ ಮಾತಾಡಿಸಿರಿ ಸ್ವಾಮಿ. ನಿನಗಾಗಿ ಹಗಲು ರಾತ್ರಿ ಸ್ವಾಮಿ ಆ ಮಕ್ಕಳು ಮನೆಯಲ್ಲಿರುವಂತಹ ಎಲ್ಲ ಕಾರ್ಯಗಳನ್ನು ಬದಿಗೊತ್ತಿ ಅವರಲ್ಲಿ ಏನೇ ಕಷ್ಟ, ಕಣ್ಣೀರು, ನೋವು, ದುಃಖಗಳಿದ್ದರು ಸ್ವಾಮಿ ಎಲ್ಲವನ್ನೂ ಬಿಟ್ಟು ನಿನಗಾಗಿ ದುಡಿಯುತ್ತಿರುವಂತ ಆ ಮಕ್ಕಳ ಕಾಲುಗಳನ್ನು ಆಶೀರ್ವದಿಸು ರಾಜ್ಯ. ಅಪಾಯಸಿ ಅವರಿಗೆ ಒಳ್ಳೆ ಶಕ್ತಿಯನ್ನು ಅನುಗ್ರಹಿಸು ಸ್ವಾಮಿ. ಅಪಾಯಸಿಯ ಮಕ್ಕಳಿಗೆ ಒಳ್ಳೆ ಆರೋಗ್ಯ ಭಾಗ್ಯವನ್ನು ಪಾಲಿಸಿಕೊಡು ರಾಜ್ಯ. ಸ್ವಾಮಿ ಅವರು ಕೊಡುವಂತ ಒಂದೊಂದು ಧ್ಯಾನಗಳು ಏರಾಳವಾಗಿ ಆಶೀರ್ವದಿಸಲ್ಪಡಲಿ ಸ್ವಾಮಿ. ವಿಶೇಷವಾಗಿ ನಮ್ಮ ಪ್ರಾರ್ಥನಾ ರೋಜಾರಿದ್ರು ಈಗ ಸ್ವಾಮಿ ಈ ತಪಸ್ಸು ಕಾಲದಲ್ಲಿ ಕೊಡುತ್ತಿರುವಂತ ಧ್ಯಾನಗಳು ಸ್ವಾಮಿ ಎಲ್ಲರ ಆತ್ಮರ ಅಭಿಷೇಕನ ತುಂಬಿಕೊಂಡು ಅನೇಕ ಮಕ್ಕಳು ನಿನ್ನ ಬಳಿಗೆ ಬರುವಂತೆ ಸ್ವಾಮಿ ಆತ್ಮಗಳನ್ನು ಬಲಪಡಿಸಿರುವುದಕ್ಕಾಗಿ ರಾಜ್ಯಾಧಿರಾಜನೇ ಅವರ ಎಲ್ಲ ಸೇವಾ ಕಾರ್ಯಗಳು ನಿನ್ನ ಕೃಪೆಯಿಂದ ತುಂಬಲ್ಪಡಲಿ ರಾಜ್ಯ. ನಿನ್ನ ನಾಮದಲ್ಲಿ ಕೊಡುವಂತಹ ವಾಕ್ಯಗಳು ಪರಿಶುದ್ಧತೆಯಲ್ಲಿ ತುಂಬಲ್ಪಡಲಿ ಸ್ವಾಮಿ. ಅಪಾಯಸ್ವೆ ಅದಕ್ಕಾಗಿ ಅನೇಕ ಗುರುಗಳು, ಕನ್ಯಾಸ್ತ್ರೀಗಳು, ಸಭಾಪಾಲಕರು, ಪಾರ್ಷಸ್ಗಳು, ಶುಭ ಸಂದೇಶ ಸಾರುವವರು, ಪ್ರಬೋಧನೆ ಮಾಡುವವರು ಕೊಡುವಂತ ಎಲ್ಲ ಧ್ಯಾನಗಳು ಸ್ವಾಮಿ ನಿನ್ನ ಕೃಪೆಯಿಂದ ತುಂಬಲ್ಪಟ್ಟು ಅನೇಕ ಮಕ್ಕಳು ಸಾಕ್ಷಿಯಾಗಿ ಜೀವಿಸುವಂತೆ ಮಾರ್ಪಡಿಸಿ ಅನೇಕ ಯುವಕ ಯುವತಿಯರು ಮನ ಪರಿವರ್ತನೆ ಹೊಂದುವಂತೆ ಅಪ್ಪ ನಿನ್ನ ಕೃಪೆಯನ್ನು ತುಂಬಲ್ಪಡಲಿ ರಾಜ್ಯ. ಒಡೆದು ಹೋದ ಕುಟುಂಬಗಳು ಒಂದಾಗುವಂತೆ ಸ್ವಾಮಿ ನಿನ್ನ ಪರಿಶುದ್ಧ ನಾಮದಲ್ಲಿ ಒಂದುಗೂಡಿಸಿ
ಅನುಗ್ರಹಿಸಿ ರಾಜ. ಇಡೀ ವಿಶ್ವದಲ್ಲಿರುವಂತ ಎಲ್ಲ ಧ್ಯಾನ ಕೂಟಗಳನ್ನು ಏರಾಳಾಗಿ ಆಶೀರ್ವಿಸು ಸ್ವಾಮಿ. ಅಪ್ಪ ಯೇಸುವೆ, ನಾವು ಸಹ ಧ್ಯಾನಗಳಿಗೆ ಸೇರುವಂತ ಕೃಪೆಯನ್ನು ಅನುಗ್ರಹಿಸಿ ರಾಜ. ಇನ್ನು ಹೆಚ್ಚಾಗಿ ಆತ್ಮಿಕವಾಗಿ ಬಲ ಹೊಂದುವಂತೆ, ಪ್ರಾರ್ಥನೆಯನ್ನು ಹೆಚ್ಚಾಗಿ ಸ್ವಾಮಿ ನಾವು ಆಲಿಸುವಂತೆ, ಪ್ರಾರ್ಥನೆಯಲ್ಲಿ ಬಲ ಹೊಂದುವಂತೆ, ನಾವು ಸಹ ಒಂದೊಂದು ಧ್ಯಾನ ಕೊಡುವಂತ ನಮ್ಮ ನಾಲಿಗೆಗಳು ತುಟಿಗಳು ತೆರೆಯಲ್ಪಡುವಂತೆ ಮಾರ್ಪಡಿಸಿ ದೇವರ ಶಕ್ತಿಯನ್ನು ಅನುಗ್ರಹಿಸಿ ಕೊಡು ಸ್ವಾಮಿ. ಅಮ್ಮ ಪರಿಶುದ್ಧ ಪೂಜಾ ಕನ್ಯೆ ಮರಿಯಮ್ಮನವರೇ, ಅನೇಕ ಧ್ಯಾನ ಕೂಟಗಳು ನಡೆಯುವಂತ ಎಲ್ಲ ಧ್ಯಾನ ಮಂದಿರಗಳನ್ನು, ಧ್ಯಾನ ಕೂಟಗಳನ್ನು, ಧ್ಯಾನ ಕೊಡುವಂತ ಎಲ್ಲ ಮಕ್ಕಳ ಮೇಲೆ ನಿಮ್ಮ ಏರಾಳವಾದ ಕೃಪಾ ಆಶೀರ್ವಾದವನ್ನು ಒಂದೊಂದು ಮಕ್ಕಳಿಗೂ ಅನುಗ್ರಹಿಸಿರಿ, ಆಶೀರ್ವದಿಸಿರಿ. ಆ ಮಕ್ಕಳ ಮೇಲೆ ಕರುಣೆ ತೋರಿ ಒಳ್ಳೆಯ ಅಯೋಗ್ಯ ಭಾಗ್ಯವನ್ನು, ಶಾಂತಿ ಸಮಾಧಾನವಂತ ಧ್ಯಾನ ಕೊಡುವಂತ ಕೃಪೆಯನ್ನು ನೀಡಿದೆ ಎಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನನ್ನ ಪ್ರೀತಿ ಜೀವನದ ಒಡೆಯನೆ. ಆಮೇನ್, 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 ಆಮೇನ್. ಅಪ್ಪ ತಂದೆಯೇ ಸ್ತೋತ್ರ, ಯೇಸುವೆ ಸ್ತೋತ್ರ. ತಂದೆಯೇ, ಈ ಸಮಯದಲ್ಲಿ ನಮ್ಮೆಲ್ಲರ ಸ್ವಾಮಿ ನಿನ್ನ ಸಮ್ಮುಖದಲ್ಲಿ ಒಂದುಗೂಡಿಸೋದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆಯೇ, ಬೆಳಗಿನ ಜಾವದಲ್ಲಿ ಎದ್ದು ನಿನ್ನನ್ನು ಕಾಣುವಂತಹ ಮನಸ್ಸನ್ನು ನಮ್ಮೆಲ್ಲರಿಗೂ ನೀಡಿದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆಯೇ, ಈ ಸಮಯದಲ್ಲಿ ಸ್ವಾಮಿ ಎಲ್ಲ ಧ್ಯಾನ ಮಂದಿರಗಳಿಗಾಗಿ ಪ್ರಾರ್ಥಿಸಲು ನೀನು ಕರೆ ನೀಡಿದಕ್ಕಾಗಿ ಸ್ತೋತ್ರ ರಾಜ. ಹೌದು ಸ್ವಾಮಿ, ಇಡೀ ವಿಶ್ವದಲ್ಲಿ ನಡೆಯುವಂತಹ ಪ್ರತಿಯೊಂದು ಧ್ಯಾನ ಮಂದಿರಗಳನ್ನು ಸ್ವಾಮಿ ನಿಮ್ಮ ಪವಿತ್ರವಾದ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅಪ್ಪ, ಇವೆಲ್ಲವೂ ಸ್ವಾಮಿ ನಿಮ್ಮ ಕೃಪೆಯಿಂದಲೇ ಆದದ್ದು ಸ್ವಾಮಿ. ನಿನ್ನ ಪ್ರಾರ್ಥನೆಯಿಂದ ಕೂಡಿರುವಂತಹ ಕೇಂದ್ರಗಳು ಇವಾಗಿವೆ ಸ್ವಾಮಿ. ಅಪ್ಪ ತಂದೆ, ನಿನ್ನ ಕೃಪೆ ಇಲ್ಲದಿದ್ದರೆ ಸ್ವಾಮಿ ಕೇಂದ್ರಗಳು ಉತ್ತಮವಾಗಿ ನಡೆಯಲು ಸಾಧ್ಯವಿರುತ್ತಿರಲಿಲ್ಲ ಸ್ವಾಮಿ. ಆ ಎಲ್ಲಾ ಧ್ಯಾನ ಕೇಂದ್ರಗಳಲ್ಲೂ ಸ್ವಾಮಿ ನೀನು ಇರು ಸ್ವಾಮಿ. ಅಪ್ಪ ತಂದೆ, ಆ ಧ್ಯಾನ ಕೇಂದ್ರಗಳು ಸುಸೂತ್ರವಾಗಿ ನಡೆಯುವಂತಹ ಒಂದು ಕೆಲಸವನ್ನು ನೀನು ನಿರ್ವಹಿಸಿಕೊಂಡು ಬರುತ್ತಿದೀಯ ಸ್ವಾಮಿ. ನೀನೇ ಅದಕ್ಕೆ ಆಧಾರ ಸ್ತಂಭವಾಗಿದೆಯ ಸ್ವಾಮಿ. ನಿನ್ನ ಕೃಪೆ ಇಲ್ಲದಿದ್ದರೆ ಸ್ವಾಮಿ ಆ ಧ್ಯಾನ ಕೇಂದ್ರಗಳು ಉತ್ತಮವಾಗಿ ನಡೆಯುತ್ತಿರಲಿಲ್ಲ ಸ್ವಾಮಿ. ಆ ಪದವಿ ಎಲ್ಲಾ ಧ್ಯಾನ ಕೇಂದ್ರಗಳನ್ನು ನಿಮ್ಮ ಪವಿತ್ರವಾದ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ ರಾಜ. ಆ ಧ್ಯಾನ ಕೇಂದ್ರಗಳಿಗೆ ಬೇಕಾಗುವಂತಹ ಎಲ್ಲ ಮೂಲ ಸೌಕರ್ಯಗಳನ್ನು ಒದಗಿಸಿಕೊಡುವ ಆತನು ನೀನು ರಾಜ. ಅಪ್ಪ ತಂದೆ, ಅಲ್ಲಿ ಇರುವಂತಹ ಎಲ್ಲ ಕೊರತೆಗಳನ್ನು ಸ್ವಾಮಿ ನೀಗಿಸುವ ಆತನು ನೀನು ದೇವ. ಅಪ್ಪ ತಂದೆ, ಯಾವುದೇ ಸಮಸ್ಯೆಗಳು ಬಂದರೂ ಸ್ವಾಮಿ ಕ್ಷಣಾರ್ಥದಲ್ಲಿ ಸ್ವಾಮಿ ಅವು ನೀಗಿ ಹೋಗಲಿ ಸ್ವಾಮಿ. ಅವೆಲ್ಲವೂ ಸ್ವಾಮಿ ಒಂದು ಪ್ರಾರ್ಥನಾಮಯ ಜೀವನವುಳ್ಳವದಾಗಿದೆ ಸ್ವಾಮಿ. ಪ್ರಾರ್ಥನೆಯಿಂದ ಕೂಡಿರುವಂತಹುದಾಗ ಆಗಿದೆ ಸ್ವಾಮಿ. ಅಲ್ಲಿ ಯಾವುದೇ ದುಷ್ಟ ಶಕ್ತಿಗಳಾಗಲಿ ದುಷ್ಪ್ರೇರಣೆಗಳಿಗೂ ಒಳಗಾಗದಂತೆ ಸ್ವಾಮಿ ಆ ಧ್ಯಾನ ಕೇಂದ್ರವು ನಿನ್ನ ಅಮೃತ ಹಸ್ತದಲ್ಲಿ ನೆಲೆಗೊಂಡಿರಲಿ ಸ್ವಾಮಿ. ಅಪ್ಪ ತಂದೆಯ ಧ್ಯಾನ ಕೇಂದ್ರಕ್ಕೆ ಬರುವಂತಹ ಪ್ರತಿಯೊಬ್ಬ ಧ್ಯಾನಾರ್ಥಿಗಳನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಒಳ್ಳೆಯ ಮನಸ್ಸಿನಿಂದ ಸ್ವಾಮಿ ಪ್ರತಿಯೊಬ್ಬರ ಧ್ಯಾನ ಕೇಂದ್ರಕ್ಕೆ ಬರುವಂತವರಾಗಲಿ ಸ್ವಾಮಿ. ಅಲ್ಲಿ ಧ್ಯಾನ ನೀಡುವಂತಹ ಪ್ರತಿಯೊಬ್ಬ ಸಭಾ ಪಾಲಕರನ್ನು ಸ್ವಾಮಿ, ಪಾಸ್ಟರ್ಸ್ ಗಳನ್ನು ಸ್ವಾಮಿ, ಗುರುಗಳನ್ನು, ಸನ್ಯಾಶ್ರಿಯನ್ನು, ಸಾಮಾನ್ಯ ವ್ಯಕ್ತಿಗಳನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಅಪ್ಪ, ಅವರನ್ನು ನೀಡುವಂತಹ ಬೋಧನೆ ನಿನ್ನದೇ ಆಗಿದೆ ಸ್ವಾಮಿ. ನೀನು ಜೀವಿತದಲ್ಲಿ ಮಾಡಿದಂತ ಪ್ರತಿಯೊಂದು ಅದ್ಭುತ ಕಾರ್ಯಗಳನ್ನು ನಡೆಸುವಂತಹ ಪ್ರೇರೇಪಿಸುವಂತಹ ಒಂದು ಧ್ಯಾನ ಕೇಂದ್ರವಾಗಿದೆ ಸ್ವಾಮಿ. ಅಪ್ಪ, ತಿಳಿದುಕೊಂಡು ಸ್ವಾಮಿ ನೀನು ಮಾಡಿದಂತ ಪ್ರತಿಯೊಂದು ಉಪಕಾರಗಳನ್ನು ಸ್ವಾಮಿ, ಪ್ರತಿಯೊಂದು ಅದ್ಭುತ ಕಾರ್ಯಗಳನ್ನು ಸ್ವಾಮಿ ನೆನೆಸಿಕೊಂಡು ಸ್ವಾಮಿ ಪ್ರಾರ್ಥಿಸುವಂತ ವ್ಯಕ್ತಿಗಳಾಗಿ ಮಾರ್ಪಡಿಸು ರಾಜ. ಅನೇಕ ಅದ್ಭುತ ಶುಶ್ರೂಷೆಗಳಲ್ಲಿ ನಡೆಯುತ್ತಿರುತ್ತದೆ ಸ್ವಾಮಿ. ಅವೆಲ್ಲವನ್ನು ಕಂಡುಕೊಳ್ಳುವಂತಹ ಮಕ್ಕಳಾಗುವಂತೆ ಅವು ನಮ್ಮೆಲ್ಲರನ್ನು ಮಾರ್ಪಡಿಸರಿ ಸ್ವಾಮಿ. ಯಾವುದೇ ವ್ಯಕ್ತಿಯಲ್ಲಿ ಹೋದರೂ ಸ್ವಾಮಿ ಸಂಪೂರ್ಣವಾಗಿ ಮನ ಪರಿವರ್ತನೆ ಹೊಂದಿಕೊಂಡು ಬರುವಂತ ಮಕ್ಕಳಾಗಿ ಎಲ್ಲರನ್ನು ಮಾರ್ಪಡಿಸಲು ಸ್ವಾಮಿ. ನೀನು ಪಾಡುವಂತ ಶಿಲ್ಬೆ ಯಾತನೆ ಸ್ವಾಮಿ, ನೀನು ಮಾಡಿದಂತ ಅದ್ಭುತ ಕಾರ್ಯಗಳು ಸ್ವಾಮಿ. ಅಪ್ಪ ತಂದೆ, ನಿನ್ನಲ್ಲಿರುವಂತಹ ನಿತ್ಯ ಜೀವಗಳನ್ನು ಸ್ವಾಮಿ ಪ್ರತಿಯೊಂದು ಒಬ್ಬರು ಕಂಡುಕೊಳ್ಳುವಂತಾಗಲಿ ಸ್ವಾಮಿ. ಎಲ್ಲರನ್ನು ಮನ ಪರಿವರ್ತನೆ ಮಾಡುವಂತಹ ಕೇಂದ್ರವಾಗಲಿ ಸ್ವಾಮಿ. ನಿನ್ನನ್ನು ಹೆಚ್ಚು ಹೆಚ್ಚಾಗಿ ಅರಿತುಕೊಂಡು ಸ್ವಾಮಿ ನೀನು ಕೊಟ್ಟಂತ ವಾಕ್ಯಗಳನ್ನು ಸ್ವಾಮಿ ಧ್ಯಾನಿಸುತ್ತಾ ಒಳ್ಳೆಯ ಜೀವಿತದಲ್ಲಿ ಜೀವಿಸುವಂತ ಮಕ್ಕಳಾಗಿ
ಎಲ್ಲರನ್ನು ಮಾರ್ಪಡಿಸಿದ ಸ್ವಾಮಿ. ವಿಶೇಷವಾಗಿ ಎಲ್ಲ ಧ್ಯಾನ ಕೇಂದ್ರಗಳು ನಿಮಗೆ ಸಮರ್ಪಿಸುತ್ತಿದ್ದೇನೆ ಸ್ವಾಮಿ. ನಮ್ಮ ಮೈಸೂರು ಧರ್ಮ ಪ್ರಾಂತ್ಯದಲ್ಲಿರುವಂತಹ ಪ್ರತಿಯೊಂದು ಧ್ಯಾನ ಕೇಂದ್ರಗಳು ನಿಮಗೆ ಸಮರ್ಪಿಸುತ್ತಿದ್ದೇನೆ ಸ್ವಾಮಿ. ಧ್ಯಾನ ಕೊಡುವಂತರನ್ನು ಸ್ವಾಮಿ ನಿಮಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಎಲ್ಲರನ್ನು ಆಶೀರ್ವದಿಸು, ಎಲ್ಲರನ್ನು ಅನುಗ್ರಹಿಸು. ಈ ತಪಸ್ಸು ಕಾಲದಲ್ಲಿ ಸ್ವಾಮಿ ಪ್ರತಿಯೊಬ್ಬ ವಿಶ್ವಾಸಿ ಸ್ವಾಮಿ ಅಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಧ್ಯಾನವನ್ನು ಪಡೆಯುವಂತಹ ಮಕ್ಕಳಾಗಿ ಎಲ್ಲರನ್ನು ಮಾರ್ಪಡಿಸಿರಿ ಸ್ವಾಮಿ. ಎಲ್ಲರನ್ನು ಪರಿವರ್ತನೆ ಮಾಡಿರಿ ಸ್ವಾಮಿ. ಅಪ್ಪ ತಂದೆ ನಿನ್ನಲ್ಲಿ ಒಂದಾಗಿದ್ದುಕೊಂಡು ನಿನ್ನಲ್ಲಿ ಸ್ತುತಿಸುವಂತ, ನಿನ್ನನ್ನು ಆರಾಧಿಸುವಂತಹ ಪ್ರತಿಯೊಂದು ಕುಟುಂಬಗಳನ್ನು ಆಶೀರ್ವದಿಸಿರಿ ಎಂದು ಪಿತಾಸುತನ ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನನ್ನ ಜೀವನದೊಡೆಯ ತಂದೆಯೇ, ಆಮೇಲೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆ ನಿನಗೆ ಕೋಟಿ ಕೋಟಿ ವಂದನೆಗಳು ಸ್ವಾಮಿ. ಅಪ್ಪ ನನ್ನ ಯೇಸುವೆ ಇಡೀ ರಾತ್ರಿ ಒಳ್ಳೆ ನಿದ್ರೆಯನ್ನು ಕೊಟ್ಟು ಈ ದಿನ ಎಬ್ಬಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಬೆಳಗಿನ ಜಾವದಲ್ಲಿ ಸ್ವಾಮಿ, ಮುಂಜಾನೆಯ ಸಮಯದಲ್ಲಿ ಸ್ವಾಮಿ ನಾವೆಲ್ಲರೂ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತ ಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ ಇಡೀ ವಿಶ್ವದಲ್ಲಿ ಸ್ವಾಮಿ ಧ್ಯಾನ ಕೊಡುವವರನ್ನು, ಧ್ಯಾನ ಕೊಡುವ ಸ್ಥಳಗಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಆ ವಿಷಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಯೇಸುವೆ ಧ್ಯಾನ ಕೊಡುವ ಸ್ಥಳಗಳು ಸ್ವಾಮಿ ಪವಿತ್ರವಾಗಿರಲಿ ಸ್ವಾಮಿ. ಅಪ್ಪ ನೇಮಿಸುವೆ ಅಲ್ಲಿ ಯಾವುದು ಕೆಟ್ಟದ್ದು ನಡೆಯದಂತೆ ನೋಡಿಕೋ ತಂದೆ. ಅಪ್ಪ ತಂದೆ ಅಲ್ಲಿ ಯಾವ ಕೆಟ್ಟ ಕೆಲಸ ಕಾರ್ಯಗಳು ನಡೆಯದಂತೆ ಸ್ವಾಮಿ ಆ ಸ್ಥಳವನ್ನು ಆಶೀರ್ವದಿಸು ತಂದೆ. ಅಪ್ಪ ತಂದೆ ಧ್ಯಾನ ಕೊಡುವ ಸ್ಥಳಗಳು ಸ್ವಾಮಿ ಪವಿತ್ರವಾಗಿರುತ್ತವೆ ಸ್ವಾಮಿ. ಅಪ್ಪ ತಂದೆ ಅದನ್ನು ನಾವು ಅಲ್ಲಿ ಹೋಗುವಾಗ ತಂದೆ ನಮ್ಮ ಮನಸ್ಸನ್ನೇ ಕೆಟ್ಟದನ್ನು ಪಕ್ಕಕ್ಕಿಟ್ಟು ಮನಸ್ಸು ಶುದ್ಧಿಗೊಳಿಸಿಕೊಳ್ಳುವಂತಕ್ಕಾಗಿ ಹೋಗುತ್ತೇವೆ ಸ್ವಾಮಿ. ಅಪ್ಪ ಯೇಸುವೆ ಆ ಸ್ಥಳಗಳನ್ನು ಆಶೀರ್ವದಿಸು ತಂದೆ. ಅಪ್ಪ ತಂದೆ ಧ್ಯಾನ ಸ್ಥಳಗಳು ಅದೇ ರೀತಿ ಧ್ಯಾನ ಕೊಡುವ ವ್ಯಕ್ತಿಗಳನ್ನು ಸ್ವಾಮಿ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಎಲ್ಲಾ ವ್ಯಕ್ತಿಗಳ ಮೇಲೆ ದಯೆ ತೋರು, ಕೃಪೆ ತೋರು ಸ್ವಾಮಿ. ಅಪ್ಪ ಧ್ಯಾನ ಕೊಡುವ ಜಾಗಗಳನ್ನು ಸ್ವಾಮಿ ಯಾವುದನ್ನು ನೀವು ಆರಿಸಿಕೊಂಡಿದ್ದೀರೋ ಆ ಜಾಗದಲ್ಲಿ ಯಾವ ಕೆಟ್ಟ ಘಟನೆಗಳು ನಡೆಯದಿರಲಿ ಸ್ವಾಮಿ. ಅಪ್ಪ ನನ್ನ ಹೇಳ್ತೀವಿ ಧ್ಯಾನದ ಜಾಗಗಳಲ್ಲಿ ನೀವು ನೀಡುವಂತ ಎಲ್ಲ ಸಹಾಯವು ಹೇರಾಳವಾಗಿ ಅಲ್ಲಿ ಇಳಿದು ಬರಲಿ ಸ್ವಾಮಿ. ಅಪ್ಪ ನನ್ನ ಹೇಳ್ತೀವಿ ಧ್ಯಾನ ಕೊಡುತ್ತಿರುವವರನ್ನು ಸ್ವಾಮಿ ಸಮರ್ಪಿಸುತ್ತೇನೆ ಸ್ವಾಮಿ. ಎಷ್ಟೋ ಜನ ಯಾಜಕರಿದ್ದಾರೆ ಸ್ವಾಮಿ, ಕನ್ಯಾಸ್ತ್ರೀಗಳು ಇದ್ದಾರೆ ಸ್ವಾಮಿ, ಶುಶ್ರೂಷಕರು ಇದ್ದಾರೆ ಸ್ವಾಮಿ. ಅವರೆಲ್ಲರನ್ನ ಆಶೀರ್ವದಿಸು ತಂದೆ. ತಂದೆ ಈ ತಪಸ್ಸು ಕಾಲದಲ್ಲಿ ಸ್ವಾಮಿ ಪ್ರತಿಯೊಂದು ಜಾಗದಲ್ಲೂ ಧ್ಯಾನಗಳು ಕೊಡುತ್ತಿರುತ್ತಾರೆ ಸ್ವಾಮಿ. ಆ ಎಲ್ಲ ಜಾಗಗಳನ್ನು ಆಶೀರ್ವದಿಸು ತಂದೆ. ಅಪ್ಪ ತಂದೆ ಧ್ಯಾನ ಕೊಡುವ ಪ್ರತಿಯೊಂದು ವ್ಯಕ್ತಿಯನ್ನು ಆಶೀರ್ವದಿಸು ತಂದೆ. ಅವರ ಮೇಲೆ ನಿನ್ನ ಹೇರಾಳವಾದ ಕೃಪಾವರವು ಇಳಿದು ಬರಲಿ ಯೇಸುವೆ. ಯೇಸುವೆ ಧ್ಯಾನ ಕೊಡುವ ಪ್ರತಿಯೊಂದು ವ್ಯಕ್ತಿಯನ್ನು ಸಮರ್ಪಿಸಿ ಪ್ರಾರ್ಥಿಸುವಾಗ ತಂದೆ ನಮ್ಮ ತುಮಕೂರು ಪ್ರಾಂತ್ಯದಲ್ಲಿರುವ ಎಷ್ಟೋ ಜನರು ಧ್ಯಾನಾರ್ಥಿಗಳಿದ್ದಾರೆ ಸ್ವಾಮಿ, ಕೊಡುತ್ತಿದ್ದಾರೆ. ಆ ಮಕ್ಕಳನ್ನು ಸಮರ್ಪಿಸುತ್ತೇನೆ ಸ್ವಾಮಿ. ಯಾಜಕರು ಇದ್ದಾರೆ ಸ್ವಾಮಿ, ಅವರನ್ನು ಸಮರ್ಪಿಸುತ್ತೇನೆ ಸ್ವಾಮಿ. ಅಪ್ಪ ನನ್ನ ಯೇಸುವೆ ನಮ್ಮ ಅವರ ಮೇಲೆ ದಯೆ ತೋರು, ಕೃಪೆ ತೋರು ಸ್ವಾಮಿ. ಅಪ್ಪ ತಂದೆ ವಿಶೇಷವಾಗಿ ತಂದೆ ನಮ್ಮೆಲ್ಲರನ್ನು ಆಧ್ಯಾತ್ಮಿಕತೆಯಿಂದ ಮುನ್ನಡೆಸುತ್ತಿರುವ ಬ್ರದರ್ ಅವರನ್ನು ಸಮರ್ಪಿಸುತ್ತೇನೆ ಸ್ವಾಮಿ. ಅವರ ಮೇಲೆ ದಯೆ ತೋರು, ಕೃಪೆ ತೋರು ಸ್ವಾಮಿ. ಧಾರಾಳವಾದವರ ಪ್ರಸಾದವು ಅವರಲ್ಲಿ ಸುರಿದು ಬರಲಿ ಸ್ವಾಮಿ. ಅಪ್ಪ ಅವರು ಎಲ್ಲೆಲ್ಲಿ ಧ್ಯಾನ ಕೊಡುತ್ತಿರುತ್ತಾರೋ, ಎಲ್ಲೆಲ್ಲಿ ನಿನ್ನ ವಾರ್ತೆಯನ್ನು ನಿನ್ನ ಸ್ವಾರ್ಥೆಯನ್ನು ಸಾರುತ್ತಿರುತ್ತಾರೋ ಅಲ್ಲೆಲ್ಲ ನೀನು ನಿರಾಳವಾಗಿ ಇದ್ದು ಬಂದು ಪವಿತ್ರಾತ್ಮರು ಅವರಲ್ಲಿ ನಿಲ್ಲುತ್ತದೆ ಸ್ವಾಮಿ. ಅಪ್ಪ ನನ್ನ ಹೆಸರೇ ಎಷ್ಟೋ ಜನರು ಸ್ವಾಮಿ ಧ್ಯಾನವನ್ನು ಕೊಡುತ್ತಿರುತ್ತಾರೆ, ಅವರೆಲ್ಲರನ್ನು ನಿನ್ನ ಪಾದ ಚರಣಕ್ಕೆ ಸಮರ್ಪಿಸುತ್ತೇನೆ ಸ್ವಾಮಿ. ಎಲ್ಲರಿಗೂ ನಿನ್ನ ಆಶೀರ್ವಾದವು ನಿರಾಳವಾಗಿ ಇಳಿದು ಬರಲಿ ತಂದೆಯೇ. ಆಮೇನ್. ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ನನ್ನ ತಂದೆಯಾದ ದೇವರೇ, ನನ್ನ ಯೇಸುವೆ, ನನ್ನ ಪ್ರಭುವೇ, ವಂದನೆ.
ನಿನ್ನ ರಾಜ್ಯದ ನೀವಾಗಿದ್ದೀರ ಸ್ವಾಮಿ. ಅಪ್ಪ ಎಲ್ಲ ಧ್ಯಾನ ಕೇಂದ್ರ ಮಂದಿರಗಳನ್ನು ಸ್ವಾಮಿ ಅಪ್ಪ ನಿಮ್ಮ ಪೂಜ್ಯವಾದ ಕರಗಳಿಗೆ ಸಮರ್ಪಿಸಿ ಕೊಡುತ್ತಿದ್ದೇನೆ ಸ್ವಾಮಿ. ಅಪ್ಪ ಎಲ್ಲ ಧ್ಯಾನ ಕೇಂದ್ರಗಳ ಮೇಲೆ ಕರುಣೆ ತೋರಿಸುವೆ ನಿಮ್ಮ ಕೃಪೆಗಳನ್ನು ಸ್ವಾಮಿ ಸುರಿಸಿರಿ ದೇವ. ಅಪ್ಪ ಹೆಸರಲ್ಲಿ ಬರುತ್ತಿರುವಂತ ಎಲ್ಲ ಮಕ್ಕಳನ್ನು ಸ್ವಾಮಿ ಹೇರಾಳವಾಗಿ ಆಶೀರ್ವದಿಸಿರಿ ಸ್ವಾಮಿ. ಒಂದು ಕುಟುಂಬವಾಗಿ ಸ್ವಾಮಿ ನಿನ್ನನ್ನು ಧ್ಯಾನಿಸಲು ಬರುತ್ತಿರುವ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ ಸ್ವಾಮಿ ದೇವ. ಈ ತೋರಿ ರಾಜ ಅಪ್ಪ ಯೇಸುವೆ ಧ್ಯಾನ ಕೊಡುತ್ತಿರುವಂತ ಎಲ್ಲರನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸಿ ಕೊಡುತ್ತೇನೆ ಸ್ವಾಮಿ. ಅಪ್ಪ ಅವರ ಮೇಲೆ ಸ್ವಾಮಿ ನಿಮ್ಮ ಪವಿತ್ರಾತ್ಮರನ್ನು ಕಳಿಸಿಕೊಡಿರಿ ಸ್ವಾಮಿ. ಅಪ್ಪ ಪವಿತ್ರವಾದ ಆತ್ಮವನ್ನು ಸ್ವಾಮಿ ಸುರಿಸಿರಿ ದೇವ. ನಿಮ್ಮ ಪವಿತ್ರಾತ್ಮರು ಇಲ್ಲದೆ ಸ್ವಾಮಿ ಧ್ಯಾನನ್ನು ಕೊಡಲು ಸಾಧ್ಯ ಇಲ್ಲ ರಾಜ. ಅಪ್ಪ ಯೇಸುವೆ ಅವರ ಮನ ಪರಿವರ್ತನೆ ಹೊಂದುವಂತೆ ಸ್ವಾಮಿ. ಅಪ್ಪ ಯೇಸುವೆ ತಂದೆ ಅಪ್ಪ ನಿಮ್ಮನ್ನು ಕೂಗಿ ಕರೆಯುವ ಸ್ವಾಮಿ ಯೇಸುವೆ ಮಕ್ಕಳು ಸ್ವಾಮಿ ಅಪ್ಪ ನಿಮ್ಮ ಹಿಂದೆ ಓಡೋಡಿ ಬರುತ್ತಿದ್ದಾರೆ ಸ್ವಾಮಿ. ಅಪ್ಪ ಯೇಸುವೆ ಕರ್ತನೆ ಅವರಿಗೆ ಒಳ್ಳೆ ಜ್ಞಾನವನ್ನು ಸ್ವಾಮಿ ನೀಡಿರಿ ಸ್ವಾಮಿ. ಅಪ್ಪ ಯಾರೆಲ್ಲ ಮರೆತು ಹೋಗಿದ್ದಾರೆ ಅಪ್ಪ ನಿಮ್ಮನ್ನು ಅದನ್ನು ಹೋಗಿದ್ದಾರೆ ಅಪ್ಪ ಅವರೆಲ್ಲರೂ ಸ್ವಾಮಿ ಅಪ್ಪ ಈಗಲಾದರೂ ಸ್ವಾಮಿ ನಿಮ್ಮ ಪ್ರೀತಿಯನ್ನು ಸಲ್ಲುವ ಮಕ್ಕಳಾಗುವಂತೆ ಮಾರ್ಪಡಿಸಿರಿ ಸ್ವಾಮಿ. ಅಪ್ಪ ನಿಮ್ಮ ಧ್ಯಾನ ಇಲ್ಲದೆ ಸ್ವಾಮಿ ಅಪ್ಪ ನಾವು ಅಪ್ಪ ಸರಿಯಾದ ದಾರಿಯಲ್ಲಿ ಸ್ವಾಮಿ ನಾವು ನಡೆಯಲು ಸ್ವಾಮಿ ನಿಮ್ಮ ಜ್ಞಾನವು ನಮಗೆ ಅಗತ್ಯರಜ. ಅಪ್ಪ ನಿಮ್ಮ ವಾಕ್ಯವನ್ನು ಸ್ವಾಮಿ ಅಪ್ಪ ನಿಮ್ಮ ವಾಕ್ಯವನ್ನು ಧ್ಯಾನಿಸುವಂತೆ ಅದರಂತೆ ನಡೆಯುವಂತೆ ಸ್ವಾಮಿ ಎಲ್ಲ ಧ್ಯಾನ ಕೇಂದ್ರ ಮಂದಿರಗಳಲ್ಲಿ ಸ್ವಾಮಿ ಆಶೀರ್ವದಿಸಿರಿ ಸ್ವಾಮಿ. ಅಪ್ಪ ಈ ದಿನಗಳಲ್ಲಿ ಸ್ವಾಮಿ ಅಪ್ಪ ಹೆಸರೇ ಧ್ಯಾನಿಸಬೇಕು ರಾಜ್ಯ. ಅಪ್ಪ ನೀವು ಧ್ಯಾನಿಸಿ ಅದರಂತೆ ನಡೆ ಸ್ವಾಮಿ. ಅಪ್ಪ ನಿಮ್ಮ ಕೃಪಾವರವನ್ನು ನೀಡಿರಿ ಸ್ವಾಮಿ. ಎಷ್ಟೇ ತಂದೆ ನಮಗಾಗಿ ಸ್ವಾಮಿ ಅಪ್ಪ ಎಲ್ಲವನ್ನು ಸ್ವಾಮಿ ನೀವು ಸಹಿಸಿಕೊಂಡಿದ್ದೀರ ಸ್ವಾಮಿ. ಅಪ್ಪ ಎಷ್ಟೇ ಅದರಂತೆ ಸ್ವಾಮಿ ನಾವು ಸದಾ ಎಷ್ಟೇ ಎಲ್ಲ ಬಂದರು ಸ್ವಾಮಿ ಮೌನದಿಂದ ಎಲ್ಲವನ್ನು ಸಹಿಸಿ ನಡೆಯುವಂತೆ ಕರೆಸ್ತೀರಿ ನಮಗೆ ಜ್ಞಾನವನ್ನು ಕೊಡುತ್ತಿರುವಂತ ನಮ್ಮ ರೈತರಿಗೆ ಬ್ರದರನ್ನು ಆಶೀರ್ವಿಸಿರಿ ಅಪ್ಪ. ಅಪ್ಪ ಅವರನ್ನು ಹೇರಾಳವಾಗಿ ಆಶೀರ್ವಿಸಿರಿ ಸ್ವಾಮಿ. ಅಪ್ಪ ಅವರ ಕುಟುಂಬವನ್ನು ಆಶೀರ್ವದಿಸಿರಿ ಸ್ವಾಮಿ. ಅಪ್ಪ ನಿಮ್ಮ ಪವಿತ್ರ ಆತ್ಮರವರ ಮೇಲೆ ಎದ್ದು ಬರಲಿ ಸ್ವಾಮಿ. ಅಪ್ಪ ದಿನನಿತ್ಯ ನಮಗೆ ಧ್ಯಾನವನ್ನು ಕೊಟ್ಟು ಸ್ವಾಮಿ ಅಪ್ಪ ಇದರಂತೆ ನಡೆಯಲು ಸ್ವಾಮಿ ನನ್ನ ಕರೆತಂದಿದ್ದೀರಿ ಆಳವಾಗಿ ಆಶೀರ್ವದಿಸಿರಪ್ಪ. ಅವರನ್ನು ಬಲಪಡಿಸಿರಿ ಸ್ವಾಮಿ. ಅಪ್ಪ ಅವರಿಗೆ ಯಾವ ಶೋಧನೆ ಒಳಗಾಗದಂತೆ ಸ್ವಾಮಿ ಅವರು ಹೆಚ್ಚಾಗಿ ಸ್ವಾಮಿ ಅಪ್ಪ ನಿಮ್ಮ ಧ್ಯಾನವನ್ನು ಕೊಡುವಂತ ಮಗನಾಗಿ ಸ್ವಾಮಿ ಅಪ್ಪ ಅವರು ಹೋಗು ಕೊಡೋ ಎಲ್ಲ ಸ್ವಾಮಿ ನಿಮ್ಮ ಪವಿತ್ರ ಆತ್ಮರನ್ನು ಕಳಿಸಿರಿ ಸ್ವಾಮಿ. ಅಪ್ಪ ಅವರನ್ನು ಆಶೀರ್ವದಿಸಿರಿ ಬಲಪಡಿಸಿರಿ ಎಂದು ಸ್ವಾಮಿ. ಅಪ್ಪ ಎಷ್ಟೇ ನಮ್ಮ ಮಂದಿರದಲ್ಲಿ ನಡೆಯುತ್ತಿರುವಂತ ಈ ವೇಳೆಯಲ್ಲಿ ಸ್ವಾಮಿ ಧ್ಯಾನವನ್ನು ಬರುವಂತ ಆ ಮಕ್ಕಳನ್ನು ಸ್ವಾಮಿ ನಿಮ್ಮ ಕರೆಗಳಿಗೆ ಸಮರ್ಪಿಸಿ ಕೊಡುತ್ತಾರೆ ಸ್ವಾಮಿ. ಸಮರ್ಪಿಸಿ ಕೊಡುತ್ತೇನೆ ರಾಜ್ಯ. ಅಪ್ಪ ಅವರನ್ನೂ ಕೂಡ ಸ್ವಾಮಿ ಧಾರಾಳವಾಗಿ ಆಶೀರ್ವದಿಸಿರಿ ಸ್ವಾಮಿ. ಎಲ್ಲ ಗುರುಗಳನ್ನು ಆಶೀರ್ವಿಸಿರಿ ಅಪ್ಪ. ಎಲ್ಲ ಸನ್ಯಾಸಿಗಳನ್ನು ಆಶೀರ್ವಿಸಿರಿ ಸ್ವಾಮಿ. ಅಪ್ಪ ತಂದೆಯಾದ ದೇವರೇ ಎಲ್ಲರನ್ನು ಜ್ಞಾನ ಕೊಡುವಂತ ಎಲ್ಲ ಮಕ್ಕಳನ್ನು ಸ್ವಾಮಿ ಜ್ಞಾನ ಪಡೆಯುವಂತ ಎಲ್ಲ ಮಕ್ಕಳನ್ನು ಸ್ವಾಮಿ ನಿಮ್ಮ ಪೂಜೆ ಕರೆಗಳಿಗೆ ಸಮರ್ಪಿಸಿ ಕೊಡುತ್ತಾ ನಮ್ಮನ್ನೇ ನಾನು ಬಿಟ್ಟು ಕೊಡುತ್ತಾ ಸ್ವಾಮಿ ಪಿತಾ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವದ ಒಡೆಯಲಿ. ಆಮೇನ್ ಆಮೇನ್ ಆಮೇನ್. ಪ್ರಾರ್ಥಿಸುವ ಜೀವಿತ ದೇವರ ಕೊಡುಗೆ. ಒಂದು ಕ್ಷಣ ನಿಮ್ಮನ್ನ ನೀವು ಚಿಂತಿಸಿ ನೋಡಿ. ಒಂದು ಕ್ಷಣ ಸತ್ಯವನ್ನು ಚಿಂತಿಸಿ ನೋಡಿ. ನಮಗೆ ನಿದ್ರೆ ಬರ್ತದೆ, ಸೋತು ಹೋಗ್ತವೆ, ಆಲಸ್ಯವಾಗ್ತದೆ. ಅಯ್ಯೋ ಪ್ರಾರ್ಥನೆಗೆ ಎದ್ದೇಳ್ಬೇಕಲ್ಲಪ್ಪ ಅನ್ನೋ ಚಿಂತೆ ಬರ್ತದೆ. ಆದರೂ ಸಹ ನಾವು ಎದ್ದು ಕುಳಿತುಕೊಳ್ತಾ ಇದ್ದೇವೆ, ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ದೇವರ ನಾಮಸ್ಮರಣೆ ಮಾಡ್ತಾ ಇದ್ದೇವೆ. ಯಾಕೆ ಯಾಕೆ? ನಮ್ಮ ಶಕ್ತಿಯಿಂದಲ್ಲ ಪ್ರಿಯರೇ, ದೇವರ ಕೃಪೆಯಿಂದ. ನಮಗೆ ಆಗುವುದಿಲ್ಲ ಅಂತೇಳಿ ನಮ್ಮ ದೇಹ ಹೇಳಿದ್ರು, ನಮ್ಮ ಮನಸ್ಸು ಹೇಳಿದ್ರು, ದೇವರು ನಮ್ಮನ್ನು ಬಿಡ್ತಾ ಇಲ್ಲ.
ಅವರು ನಮ್ಮನ್ನು ಎಬ್ಬಿಸಿ ಕೂರಿಸಿ ಪ್ರಾರ್ಥಿಸಲಿಕ್ಕೆ ನಮ್ಮ ಬಾಯನ್ನು ಅವರು ತೆರೀತಾ ಇದ್ದಾರೆ. ಕಾರಣ ಏನು ಗೊತ್ತುಂಟ? ನಮ್ಮೆಲ್ಲರನ್ನ ದೇವರು ಅಷ್ಟು ಪ್ರೀತಿಸ್ತಾರೆ. ಪಾಪಿಗಳಾಗಿರೋ ನಮ್ಮ ಬಾಯಿಯಿಂದ ಹೊರಡುವ ಮಾತುಗಳನ್ನು ಕೇಳಿ, ಬಲಹೀನರಾಗಿರೋ ನಮ್ಮ ಹೃದಯದಿಂದ ಹೊರಬರುವ ಪ್ರಾರ್ಥನೆಯನ್ನು ಕೇಳಿ ದೇವರು ಕೋಟ್ಯಾಂತರ ಲಕ್ಷಾಂತರ ಮಕ್ಕಳನ್ನು ಆಶೀರ್ವದಿಸುತ್ತಾರೆ ಎಂಬುದಾದರೆ ನಾವೆಷ್ಟು ಭಾಗ್ಯವಂತರು ನೋಡಿ ಪ್ರಿಯರೇ, ಚಿಂತಿಸಿ ಪ್ರಿಯರೇ. ಅಲ್ಪರು, ನಾವು ಅಯೋಗ್ಯರು, ಆದರೂ ನಮ್ಮನ್ನು ಎಬ್ಬಿಸಿ ಎದ್ದು ಕುಳಿತು ನಾವು ದುರ ಕೆಟ್ಟವರಾಗಿದ್ದರೂ ಸಹ ನಮ್ಮ ಬಾಯಿಂದ ಪ್ರಾರ್ಥನೆಯನ್ನು ಅರಿಕೆ ಮಾಡಿಸಿ ಆ ಪ್ರಾರ್ಥನೆಗೆ ಕಿವಿಗೊಡುತ್ತಾರೆ ದೇವರು ಎಂಬುದಾದರೆ ಅವರು ನಮ್ಮನ್ನೆಷ್ಟು ಪ್ರೀತಿಸುತ್ತಾರೆ, ನಿಮ್ಮನ್ನೆಷ್ಟು ಪ್ರೀತಿಸುತ್ತಾರೆ ಯೋಚಿಸಿ ಪ್ರಿಯರೇ. ನಾವು ತಪ್ಪಿಸಿಕೊಂಡ್ರು ಅವರು ಬಿಡುತ್ತಾ ಇಲ್ಲ, ತಪ್ಪಿಸಿಕೊಂಡು ಹೋದ್ರೂ ಸಹ ಬಿಡುತ್ತಾ ಇಲ್ಲ. ಅವರು ಎಳೆದು ಕರ್ಕೊಂಡು ಬಂದು ಪ್ರಾರ್ಥಿಸಲಿಕ್ಕೆ ನಮಗೆ ಜವಾಬ್ದಾರಿಯನ್ನು ಕೊಡುತ್ತಾ ಇದ್ದಾರೆ. ಎಷ್ಟು ಭಾಗ್ಯವಂತರು ನಾವು. ನಿಜವಾಗಿ ನೀವು ಆಲಿಸಿದೆ ಆದರೆ ನಿಮ್ಮ ಹೃದಯ ಸೀಳಿ ಹೋಗ್ತದೆ. ಕುತ್ಕೊಂಡು ಯೋಚನೆ ಮಾಡಿ, ಯಾಕೆ ನಾವು ಪ್ರಾರ್ಥಿಸಬೇಕು? ಯಾವ ಉಪಯೋಗಕ್ಕಾಗಿ ಪ್ರಾರ್ಥಿಸಬೇಕು? ಸಂಬಳ ಸಿಗ್ತದ? ರೆಕಮೆಂಡೇಶನ್ ಸಿಗ್ತದ? ಹಣ ಸಿಗ್ತದ? ಏನ್ ಸಿಗ್ತದೆ? ಪ್ರಾರ್ಥಿಸಿದಾಗಲೆಲ್ಲ ಕೊರತೆ ಮಾತ್ರ ಇರ್ತದೆ, ಕೆಲವು ಸರಿ ನೋವು ಬರ್ತದೆ, ತಪ್ಪಿಸಿಕೊಂಡು ಓಡ್ತೇವೆ. ಆದರೆ ದುಂದುಗಾರ ಮಗನಂತೆ ಓಡ್ತೇವೆ ಪ್ರಾರ್ಥನೆ ವಿಷಯದಲ್ಲಿ ತಪ್ಪಿಸಿಕೊಳ್ಳಿಕ್ಕೆ. ಆದರೆ ದೇವರು ಬಿಡುತ್ತಾ ಇಲ್ಲ, ಕಟ್ಟಿ ಎಳ್ಕೊಂಡು ಬರ್ತಾರೆ ನಮ್ಮನ್ನ. ನಿದ್ರೆ ತೂಕಡಿಸಿದ್ರು ಬಾಯಿ ತೆರೆದು ನಾವು ಪ್ರಾರ್ಥಿಸಲಿಕ್ಕೆ ಪ್ರೇರಣೆ ಕೊಡ್ತಾರೆ. ಎಂತಹ ಭಾಗ್ಯವಂತರು ನಾವು. ಯೋಚನೆ ಮಾಡಿ ನೋಡಿ, ಎಷ್ಟು ಭಾಗ್ಯವಂತರು. ಯಾರಿಗೆ ಸಿಗ್ತದೆ ಈ ಭಾಗ್ಯ? ಇಷ್ಟು ಭಾರದಿಂದ ಪ್ರಾರ್ಥಿಸುವ ಭಾಗ್ಯ ಬೇರೆ ಯಾರಿಗೆ ಸಿಗ್ತದೆ? ಯೋಚನೆ ಮಾಡಿ ನೋಡಿ. ಒಂದು ಕಡೆ ಗಂಡ ಸಮಸ್ಯೆ, ಒಂದು ಕಡೆ ಹೆಂಡತಿ ಸಮಸ್ಯೆ, ಒಂದು ಕಡೆ ಮಕ್ಕಳ ಸಮಸ್ಯೆ, ಒಂದು ಕಡೆ ನೆರೆಹೊರೆಯವರ ಸಮಸ್ಯೆ, ಒಡ ಹುಟ್ಟಿದವರ ಸಮಸ್ಯೆ, ಪ್ರೀತಿಸಿದವರ ಸಮಸ್ಯೆ, ಮಿತ್ರರ ಸಮಸ್ಯೆ, ವಿಚಾರಣೆಯ ಸಮಸ್ಯೆ, ಕಷ್ಟದ ಸಮಸ್ಯೆ, ಸಾಲದ ಸಮಸ್ಯೆ, ರೋಗದ ಸಮಸ್ಯೆ. ಇಷ್ಟರ ಮಧ್ಯದಲ್ಲಿಯೂ ಸಹ ಈ ಬೆಳಗ್ಗೆ ಎದ್ದು ಕೂತ್ಕೊಂಡು ನಾವು ಪ್ರಾರ್ಥಿಸ್ತೇವೆ ಅಂದರೆ ಖಂಡಿತವಾಗಿ ನಮ್ಮಿಂದ ಸಾಧ್ಯವಿಲ್ಲ ಪ್ರಿಯರೇ. ದೈವ ಕೃಪೆ ನಮ್ಮಲ್ಲಿರುವುದರಿಂದ ಮಾತ್ರ. ಇಷ್ಟು ಅನುಭವಿಸಿನೂ ಸಹ ನಾವು ಪ್ರಾರ್ಥನೆ ಮಾಡ್ತೇವೆ ಅನ್ನೋದಾದರೆ ನಮ್ಮಲ್ಲಿ ಏನೂ ಇಲ್ಲ. ದೇವರು ನಮ್ಮನ್ನು ಪ್ರೀತಿಸಿ ಈ ನಮ್ಮ ನೋವುಗಳ ಮಧ್ಯದಲ್ಲಿಯೂ ಪರರಿಗಾಗಿ ಪ್ರಾರ್ಥಿಸಲಿಕ್ಕೆ, ಅದು ಬೆಳಗಿನ ಸುಪ್ರಭಾತದಲ್ಲಿ ಸೂರ್ಯ ಹುಟ್ಟುವುದಕ್ಕೆ ಮುಂಚಿತವಾಗಿ ಕುಳಿತು ಪ್ರಾರ್ಥಿಸಲಿಕ್ಕೆ ಕೃಪೆ ಕೊಟ್ಟಿದ್ದಾರೆ ಎಂಬುದಾದರೆ ದೇವರು ನಮ್ಮನ್ನು ಮುಂಬರುವ ದಿನಗಳಲ್ಲಿ ಕೈ ಬಿಡುತ್ತಾರಾ? ಖಂಡಿತ ಬಿಡೋದಿಲ್ಲ. ನಿಮ್ಮ ಜೀವನವನ್ನು ಬರಡಾಗಲಿಕ್ಕೆ ಬಿಡುತ್ತಾರಾ? ಖಂಡಿತ ಬಿಡೋದಿಲ್ಲ. ನಿಮಗಿರುವ ಆಸ್ತಿ ಅಂತಸ್ತು ನಾಶ ಮಾಡಲಿಕ್ಕೆ ಬಿಡ್ತಾರಾ? ಖಂಡಿತ ಬಿಡೋದಿಲ್ಲ. ನಿಮಗಿರುವ ವಿಶ್ವಾಸ ನಾಶ ಮಾಡಲಿಕ್ಕೆ ಬಿಡ್ತಾರಾ? ಖಂಡಿತ ಬಿಡೋದಿಲ್ಲ. ಹೆಚ್ಚಿಸ್ತಾರೆ, ತುಂಬಿ ಕುಲುಕಿ ಅದಿಮಿ ನಮ್ಮ ಮಡಿಲಿಗೆ ಚೆಲ್ತಾರೆ. ಅದರಿಂದ ನಮ್ಮನ್ನ ದೇವರಿಂದ ದೂರ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ನಮ್ಮನ್ನು ದೇವರಿಂದ ದೂರ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕೆ ಸಾಕ್ಷಿ ನಾನೇ. ಎಷ್ಟೋ ಜನ ನನ್ನ ಧ್ಯಾನಗಳನ್ನು ನಿಲ್ಲಿಸಬೇಕು ಅಂತೇಳಿ ಅಪಪ್ರಚಾರ ಮಾಡಿದರು. ಧ್ಯಾನ ಮಂದಿರಗಳಿಗೆ ಹೋಗಿ ಇವರು ಧ್ಯಾನ ಮಾಡಲಿಕ್ಕೆ ಅವಕಾಶ ಕೊಡಬೇಡಿ ಅಂತ ಹೇಳಿದರು. ಪ್ರಾರ್ಥನೆ ಮಾಡುವ ವ್ಯಕ್ತಿಗಳ ಬಳಿಯಲ್ಲಿ ಹೋಗಿ ಅವರು ಸರಿಯಿಲ್ಲ ಎಂಬುದಾಗಿ ಹೇಳಿದರು. ಸ್ವಂತ ಕುಟುಂಬದವರು ಹೋಗಿ ಅವರ ಪ್ರಾರ್ಥನೆಗಳನ್ನು ಕೇಳಬೇಡಿ ಎಂಬುದಾಗಿ ಹೇಳಿದರು. ಪ್ರಾರ್ಥನೆ ನೀವು ಕೇಳಬೇಡಿ ಎಂಬುದಾಗಿ ಅಪಪ್ರಚಾರ ಮಾಡಿದರು. ಎಷ್ಟೋ ಅಪಪ್ರಚಾರಗಳನ್ನು ಮಾಡಿದರು. ಶುಶ್ರೂಷಕರು, ಜೊತೆ ಇರುವ ಶುಶ್ರೂಷಕರು, ಶುಭ ಸಂದೇಶ ಸಾರುವವರು ಹೋರಾಟ ಮಾಡಿ ಇವನು ಏನಾದರೂ ಮಾಡಿ ಇವನು ಧ್ಯಾನ ಮಾಡದಂತೆ ನಿಲ್ಲಿಸಬೇಕೆಂಬುದಾಗಿ ಹೋರಾಟ ಮಾಡಿದರು. ಯಾಜಕರುಗಳು ಹೋರಾಟ ಮಾಡಿದರು.
ಸತ್ತು ಹೋಗಬೇಕು ಅಂತ ಯೋಚಿಸಿದ್ದೆ. ಹಗಲು ರಾತ್ರಿ ನಿದ್ರೆ ಮಾಡಲಿಲ್ಲ. ಆದರೂ ದೇವರು ಅದನ್ನು ತಪ್ಪಿಸಲಿಲ್ಲ. ಆ ನೋವುಗಳ ಮಧ್ಯೆ, ಅವಮಾನಗಳ ಮಧ್ಯೆ, ನಿಂದೆಗಳ ಮಧ್ಯೆ ಎಷ್ಟೆಷ್ಟೋ ಭಾರಗಳು, ಕಣ್ಣೀರು, ದುಃಖ, ಹೋರಾಟ, ಕೆಲವು ಸಾರಿ ಹೆಂಡತಿಯಿಂದ, ಕೆಲವು ಸಾರಿ ಮಕ್ಕಳಿಂದ, ಎತ್ತವರಿಂದ ಎಷ್ಟು ಹೋರಾಟಗಳು, ವಿಚಾರಣೆಗಳಿಂದ ಬಂದರೂ ಸಹ ದೇವರು ನನ್ನನ್ನು ಕೈ ಬಿಡಲಿಲ್ಲ. ಇಂದಿಗೂ ಪ್ರತಿದಿನ ವಾಟ್ಸಪ್ನ ಮೂಲಕವಾಗಿ, ಯೂಟ್ಯೂಬ್ನ ಮೂಲಕವಾಗಿ, ದೇವರ ಕರೆ ಕೊಡುವ ಸ್ಥಳಗಳಲ್ಲಿ ಶುಭ ಸಂದೇಶವನ್ನು ಸಾರಲು ನನ್ನ ಸಾಧನನಾಗಿ ಉಪಯೋಗಿಸಿಕೊಂಡಿದ್ದರು. ಎಷ್ಟೋ ಜನ ವಾರಕ್ಕೆ ಒಂದು ಧ್ಯಾನ ಅಥವಾ ತಿಂಗಳಿಗೆ ಒಂದು ಧ್ಯಾನ ಅಥವಾ ಬರೀ ಉಪವಾಸ ದಿನಗಳಲ್ಲಿ ಮಾತ್ರ ಒಂದು ಧ್ಯಾನವನ್ನು ನಡೆಸುವುದನ್ನು ನಾನು ನೋಡುತ್ತೇವೆ. 2 ತಿಂಗಳಿಗೆ, 3 ತಿಂಗಳಿಗೆ ಎಂಬುದಾಗಿ. ಆದರೆ ದೇವರು ನನ್ನನ್ನು ಆಗಿ ಬಿಡಲಿಲ್ಲ. ಪ್ರತಿದಿನವೂ ಒಂದು ದಿನ ತಪ್ಪದೆ ಗಂಟೆಗಳ ಕಾಲ ಧ್ಯಾನ ಕೊಡಲು ದೇವರು ನನ್ನನ್ನು ಅನುಗ್ರಹಿಸಿದ್ದಾರೆ ಎಂಬುದಾದರೆ ನಾನು ಎಷ್ಟು ಭಾಗ್ಯವಂತ. ಎಲ್ಲರೂ ತುಳಿದು ನಸುಕಿ ಇಸುಕಿ ಜಜ್ಜಿ ಕುಟ್ಟಿ ನನ್ನನ್ನು ಪುಡಿ ಮಾಡಿ ಪ್ರಾರ್ಥನೆ ನಿಲ್ಲಿಸಬೇಕು, ಧ್ಯಾನವನ್ನು ನಿಲ್ಲಿಸಬೇಕು ಎಂಬುದಾಗಿ ಹಲವು ವರ್ಷಗಳಿಂದ ಹೋರಾಟವನ್ನು ಮಾಡಿದರು. ಆದರೆ ಯಾರಿಂದ ಸಾಧ್ಯವಾದಿತ್ತು? ಯಾರಿಂದಲೂ ಸಾಧ್ಯವಾಗಲಿಲ್ಲ. ಪ್ರತಿದಿನ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮುಂದೆ, ಚಿಂತನೆಯಲ್ಲಿ ನಿಮ್ಮ ಮುಂದೆ, ಜಪಸರದಲ್ಲಿ ನಿಮ್ಮ ಮುಂದೆ, ಬೆಳಗಿನ ಜಾವದ ಧ್ಯಾನದಲ್ಲಿ ನಿಮ್ಮ ಮುಂದೆ, ಈಗ ನೋಡಿ ತಪಸ್ಸು ಕಾಲದಲ್ಲಿ ಪ್ರತಿದಿನ ಧ್ಯಾನ. ಎಂತಹ ಭಾಗ್ಯ ಇದು! ಯಾರಿಂದ? ನನ್ನಿಂದಲೇ ಇಲ್ಲ. ಬೇಡವೆಂದು ಬಿಸಾಡಿದ ಕಲ್ಲೇ ಕಟ್ಟಡದ ಮೂಲೆಗಲ್ಲಾಯಿತು ಎಂಬುದಾಗಿ ಪ್ರಭು ಯೇಸು ಹೇಳಿದ್ದಾರೆ. ಹಾಗೆ ನೀವು ಸಹ ಪ್ರಿಯರೇ, ಯಾರು ನಿಮ್ಮನ್ನು ತಿರಸ್ಕರಿಸಿ, ಯಾರು ನಿಮ್ಮನ್ನು ಬಹಿಷ್ಕರಿಸಿ, ಯಾರು ನಿಮ್ಮನ್ನು ತೆಗಳಿ, ಯಾರು ನಿಮ್ಮನ್ನು ನಿಂದಿಸಿ, ನೀನು ಸರಿಯಿಲ್ಲ, ಅವಳು ಸರಿಯಿಲ್ಲ, ಅವನು ಸರಿಯಿಲ್ಲ ಎಂದು ಯಾರು ನಿಮ್ಮನ್ನು ತುಳಿದರೂ ನಿಮ್ಮನ್ನು ಎತ್ತುವ ದೇವರು ನಿಮ್ಮ ಮುಂದೆ ಇದ್ದಾರೆ. ನಿಮ್ಮ ತಲೆ ಎತ್ತುವ ದೇವರು, ನಿಮ್ಮ ಕೈ ಹಿಡಿದು ಎತ್ತುವ ದೇವರು ನಿಮ್ಮ ಮುಂದೆ ಇದ್ದಾರೆ ಎಂಬುದನ್ನು ಮರೆತು ಬಿಡಬೇಡಿ. ನಿಮ್ಮ ಜೀವಿತದಲ್ಲಿ ದೇವರಿಗಾಗಿ ಈ ಸಮಯಗಳನ್ನು ಕೊಟ್ಟಿದ್ದೀರಿ ಎಂಬುದಾದರೆ ಅದು ದೇವರು ನಿಮಗೆ ಕೊಟ್ಟ ಸಮಯ. ಅದರಿಂದ ಯಾರು ಸೋತು ಹೋಗಬೇಡಿ, ನಿತ್ರಾಣರಾಗಬೇಡಿ, ಕುಗ್ಗಿ ಹೋಗಬೇಡಿ. ನಿಮ್ಮ ಜೀವಿತದಲ್ಲಿ ಒಂದು ಮಹಾ ಆಶೀರ್ವಾದ ಉಂಟು. ನಿಮ್ಮ ಜೀವಿತದಲ್ಲಿ ದೇವರ ಮಹಾಕೃಪೆ ಉಂಟು. ಅದಕ್ಕಾಗಿ ಈ ಬೆಳಗಿನ ಜಾವದಲ್ಲಿ ನೀವು ಕುಳಿತಿದ್ದೀರಿ ಪ್ರಿಯರೇ. ನಾನು ಹೇಳುತ್ತಿರುವಂತಹ ಮಾತು ನನ್ನದಲ್ಲ, ಪವಿತ್ರಾತ್ಮ ಪ್ರೇರಣಾ ಮಾತುಗಳು, ಸತ್ಯವಾದ ಮಾತುಗಳು, ಜೀವವುಳ್ಳ ಮಾತುಗಳು, ಶಕ್ತಿಯುಳ್ಳ ಮಾತುಗಳು. ಬೆಟ್ಟದಂತ ಸಮಸ್ಯೆ ನಿಮ್ಮ ಜೀವಿತದಲ್ಲಿ ಬಂದರೂ ಅದು ಮಂಜಿನಂತೆ ಕರಗಿ ಹೋಗುತ್ತದೆ. ಯಾಕೆಂದರೆ ದೇವರು ಪಾಪಿಯಾದ ನನ್ನನ್ನು, ನಿಮ್ಮನ್ನು ಕುಳ್ಳಿರಿಸಿ ಈ ಬೆಳಗಿನ ಜಾವದಲ್ಲಿ ನಾವು ಅರಿಕೆ ಮಾಡುವಂತೆ ನಮ್ಮ ಪ್ರಾರ್ಥನೆಯನ್ನು ಕೇಳಿ ಸದುತ್ತರವನ್ನು ಕೊಡುತ್ತಾರೆ ಎಂಬುದಾದರೆ ಎಂತಹ ಭಾಗ್ಯವಂತರು ನಾವು. ತಪ್ಪಿಸಿಕೊಳ್ಳಲು ಯತ್ನಿಸಿದರು ನೀವು, ಓಡಿ ಹೋದರೆ ಯತ್ನಿಸಿದರು ನೀವು, ಸೈತಾನ ನಿಮ್ಮನ್ನು ಕೊಳ್ಳೆ ಒಳ್ಳೆದರೂ ಸಹ ಅವರು ಕರೆದುಕೊಂಡು ಬರುವರು. ನೀವು ದೇವರ ಆರಿಸಿಕೊಂಡವರಾಗಿದ್ದು ಸತ್ಯವಾದರೆ, ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ ಎಂಬುದಾದರೆ ನೀವೆಲ್ಲಿಯೂ ತಪ್ಪಿಸಿಕೊಂಡು ಹೋಗಲಿಕ್ಕೆ ಸಾಧ್ಯವಿಲ್ಲ. ದೈವ ಕರೆ ಪ್ರಾರ್ಥನೆ ಮಾಡಲಿಕ್ಕೆ ನಿಮಗೆ ಇದೆ ಎಂಬುದಾದರೆ ನೀವು ತಂಡದಿಂದ ಹೊರಗೆ ಹೋಗಲಿಕ್ಕೆ ಆಗುವುದೇ ಇಲ್ಲ. ಹೋದರೂ ಸಹ ಪಶ್ಚಾತ್ತಾಪ ನಿಮ್ಮ ಮುಂದೆ ಬರುತ್ತದೆ. ಪ್ರಾರ್ಥಿಸಿ, ದೇವರ ವಾಕ್ಯವನ್ನು ಆಲಿಸುವ. ದೇವರ ವಾಕ್ಯ ರೂತಳು 4ನೇ ಅಧ್ಯಾಯ 15ನೇ ವಾಕ್ಯ. ಅವನು ನಿನಗೆ ನವ ಚೈತನ್ಯವನ್ನು ಕೊಟ್ಟು ವೃದ್ಧಾಪ್ಯದಲ್ಲಿ ನಿನಗೆ ಸಂರಕ್ಷಣೆಯನ್ನು ನೀಡುವನು. ಕೀರ್ತನೆಗಳು 68:19. ಅನುದಿನವೂ ನಮ್ಮ ಭಾರವನ್ನು ಹೊರುವ ಕರ್ತನಿಗೆ ಸ್ತೋತ್ರವಾಗಲಿ. ಎಫೆಸ 1ನೇ ಅಧ್ಯಾಯ 7ನೇ ವಾಕ್ಯ. ಯೇಸು ಕ್ರಿಸ್ತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಮತ್ತಾಯ 18ನೇ ಅಧ್ಯಾಯ 14ನೇ ವಾಕ್ಯ. ಯಾವನು ಈ ಚಿಕ್ಕ ಮಗುವಿನಂತೆ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೋ ಅವನು ಪರಲೋಕ ರಾಜ್ಯದಲ್ಲಿ ಹೆಚ್ಚಿನವನು. ಪ್ರಕಟಣೆ
4ನೇ ಅಧ್ಯಾಯ 1ನೇ ವಾಕ್ಯ. ಇಲ್ಲಿಗೆ ಏರಿ ಬಾ, ಮುಂದೆ ಆಗಬೇಕಾದವುಗಳನ್ನು ನಿನಗೆ ತೋರಿಸುವೆನು. ಪ್ರಲಾಪಗಳು 3ನೇ ಅಧ್ಯಾಯ 41ನೇ ವಾಕ್ಯ. ಪರಲೋಕದಲ್ಲಿರುವ ದೇವರ ಕಡೆಗೆ ನಮ್ಮ 2 ಕೈಗಳೊಡನೆ ಮನಸ್ಸನ್ನು ಎತ್ತಿಕೊಳ್ಳುವ. ರೋಮ 9ನೇ ಅಧ್ಯಾಯ 33ನೇ ವಾಕ್ಯ. ನಂಬಿಕೆ ಇಡುವವನು ಆಶಾಭಂಗ ಪಡುವುದಿಲ್ಲ. 1 ಕೊರಿಂಥ 3ನೇ ಅಧ್ಯಾಯ 16ನೇ ವಾಕ್ಯ. ನೀವು ದೇವರ ಆಲಯವಾಗಿದ್ದೀರೆಂದು, ದೇವರ ಆತ್ಮರು ನಿಮ್ಮಲ್ಲಿ ವಾಸ ಮಾಡುತ್ತೇನೆಂದು ನಿಮಗೆ ಗೊತ್ತಿಲ್ಲವೋ. ಯೋಹಾನ 8ನೇ ಅಧ್ಯಾಯ 12ನೇ ವಾಕ್ಯ. ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ದಿನದ ಪ್ರಾರ್ಥನೆ. ಸ್ವರ್ಗೀಯ ಯಾತ್ರೆ. ಈ ದಿನದ ಪ್ರಾರ್ಥನೆ. ನಿಜ ದೇವರಾಗಿರುವ ಸರ್ವೇಶ್ವರ, ಸಕಲ ಸೃಷ್ಟಿಗೂ ಒಡೆಯರಾದ ಸರ್ವೇಶ್ವರ, ಇಡೀ ಮಾನವ ಕೋಟಿಯನ್ನು ಅನುಗ್ರಹಿಸಿ ಆಶೀರ್ವದಿಸಿ ಉದ್ಧಾರ ಮಾಡಿದ ಸರ್ವೇಶ್ವರ, ನಿಮಗೆ ಸ್ತೋತ್ರ, ಆರಾಧನೆ, ಮಹಿಮೆ. ಈ ಬೆಳಗಿನ ಪ್ರತಿಯೊಂದು ಜಾವದಲ್ಲೂ ನಿಮ್ಮ ಮುಂದೆ ಕುಳಿತು ನಾನು ಪ್ರಾರ್ಥಿಸುವ ಸೌಭಾಗ್ಯವನ್ನು ನೀವು ನನಗೆ ಕೊಟ್ಟಿದ್ದೀರಿ. ಅದಕ್ಕಾಗಿ ವಂದನೆ. ದೇವರೇ, ಪ್ರತಿ ದಿನದಲ್ಲಿ ನಿಮ್ಮನ್ನು ನಾನು ಹಾಡಬೇಕು, ಸಾರಬೇಕು, ವಂದಿಸಬೇಕು. ನಿಮ್ಮ ಚಿತ್ತವನ್ನು ನೆರವೇರಿಸಲು ನಾನು ಶಕ್ತನಾಗಬೇಕು. ನನ್ನನ್ನು ಆಶೀರ್ವದಿಸಿದೆ. ಓ ನನ್ನ ದೇವರೇ, ಈ ಲೋಕದ ಪಯಣದಲ್ಲಿ ನಾನು ನನ್ನ ಜೀವನದಲ್ಲಿ ಸ್ವಾರ್ಥಿಯಾಗಿ ಬಾಳದೆ ನಿಸ್ವಾರ್ಥಿಯಾಗಿ ಬಾಳುತ್ತಾ ನಿಮ್ಮ ಚಿತ್ತಕ್ಕನುಸಾರವಾಗಿ ನನ್ನೇ ನಿಮಗೆ ಪರರನ್ನು ಪ್ರೀತಿಸುತ್ತಾ, ಪರರೊಂದಿಗೆ ಬೆರೆಯುತ್ತಾ, ನನ್ನಲ್ಲಿರುವ ಕೆಟ್ಟವುಗಳನ್ನು ತ್ಯಜಿಸುತ್ತಾ, ನನ್ನೊಳಗಿರುವ ದುಷ್ಟತನಗಳನ್ನು ದುಷ್ಟತಗಳನ್ನು ದಮನ ಮಾಡುತ್ತಾ, ನಿಮ್ಮ ನೆರವಿನಿಂದ ಈ ಲೋಕವನ್ನು, ಲೋಕದ ಆಸೆಯನ್ನು ತ್ಯಜಿಸಿ ಶುದ್ಧಳಾಗಿ ಬಾಳುವ ಮನಸ್ಸನ್ನು ಕರುಣಿಸಿರಿ ಎಂದು ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವವುಳ್ಳ ತಂದೆಯೇ, ಆಮೇನ್. ಪರಿಶುದ್ಧ ತಾಯಿ ಮಾತೆಯ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸೋಣ. ಜಪಸರನ್ನು ಹಿಡಿದು ಪ್ರಾರ್ಥಿಸುವ ಸಮಯ. ಫೇಸ್ಬುಕ್ನಲ್ಲಿ ಲೈವಲ್ಲಿರುವಂತಹ ಸಹೋದರರೇ, ಮೋಹನ್ ರಾಜ್ ಆಗ್ಬೋದು, ಸಸ್ತಾನ ಆಗ್ಬೋದು, ಯಾರೇ ಆಗ್ಬೋದು, ನೀವು ಯಾವತ್ತು ಸುಪ್ರಭಾತ ಪ್ರಾರ್ಥನೆ ಮುಗಿದ ಬಳಿಕ ನಾವು ಆನ್ಲೈನನ್ನು ಆಫ್ಲೈನ್ ಮಾಡಿ ಮತ್ತೆ ತಿರ್ಗಾ ಆನ್ಲೈನ್ ಮಾಡಿ ಜಪಸರನ್ನು ಪ್ರಾರಂಭಿಸ್ತೇವೆ. ಹಾಗೆಯೇ ಚಿಂತನೆಯನ್ನು ಸಹ ಜಪಸರ ಆದ ಬಳಿಕ ಕಟ್ ಮಾಡಿ ಮತ್ತೆ ತಿರ್ಗಾ ಚಿಂತನೆಯನ್ನು ಪ್ರಾರಂಭಿಸ್ತೇವೆ. ಇದರಿಂದ ಕಳೆದ ಬಳಿಕ ಪ್ರಾರ್ಥನೆಯ ಬಳಿಕ ಮತ್ತೆ ಈ ಜಪಸರದಲ್ಲಿ ಚಿಂತನೆಯಲ್ಲಿ ಪಾಲ್ಗೊಳ್ಳಬಹುದು. ಫೇಸ್ಬುಕ್ನಲ್ಲಿ ಲೈವಲ್ಲಿ ಒಂದಾಗುತ್ತಿರುವಂತಹ ಸಹೋದರ ಸಹೋದರಿಯರೇ, ನೀವು ಸಹ ದೇವರ ಮಕ್ಕಳು. ದೇವರು ಈ ಪ್ರಾರ್ಥನೆಯಲ್ಲಿ ನಿಮ್ಮನ್ನು ಒಂದಾಗಿಸಿ ಈ ಲೋಕಕ್ಕಾಗಿ ನೀವು ಪ್ರಾರ್ಥಿಸುವಂತೆ ಅನುಗ್ರಹಿಸಿದ್ದಾರೆ. ನಾವು ಆಲಿಸಿದಂತಹ ಎಲ್ಲವೂ ನಮ್ಮೆಲ್ಲರಿಗೂ ಸೇರಿದ್ದು, ನಮಗೆ ಮಾತ್ರ ಅಲ್ಲ, ನನಗೆ ಮಾತ್ರ ಅಲ್ಲ, ನಿಮಗೂ ಪ್ರತಿಯೊಬ್ಬರಿಗೂ, ಪ್ರಾರ್ಥಿಸುವ ವಿಶ್ವಾಸದಲ್ಲಿ ಕರೆ ಹೊಂದಿರುವ ಪ್ರತಿಯೊಬ್ಬರಿಗೂ ಆಗಿದೆ. ಪ್ರಾರ್ಥಿಸಿ. ನಿಮ್ಮ ಜೀವಿತದಲ್ಲಿ ದೇವರು ನಿಮ್ಮನ್ನು ಸಾಧನವಾಗಿ ಉಪಯೋಗಿಸಿಕೊಳ್ಳುತ್ತಾರೆ. ಪರರಿಗೂ ಸಹ ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಲು ಪ್ರೇರಣೆಯನ್ನು ಕೊಡಿ, ಪ್ರೋತ್ಸಾಹವನ್ನು ಕೊಡಿ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ನೇರಳವಾಗಿ ಆಶೀರ್ವದಿಸುತ್ತಾರೆ. ಜಪಸರನ್ನು ಕೈ ಹಿಡಿದು ಪ್ರಾರ್ಥಿಸುವ ಸಮಯ. ಜಪಸರ ಪ್ರಾರ್ಥನೆಯಲ್ಲಿ